ವಾಸ್ತುನ ಮೂಢನಂಬಿಕೆ ಅಂತ ಹೇಳ್ತೀರಾ ಅಥವಾ ಸೈನ್ಸ್ ಅಂತ ಹೇಳ್ತೀರಾ? ಇವಾಗ ನಿಮಗಿಲ್ಲಿ ನೀವು ನೆಮ್ಮದಿಯಾಗಿದ್ದೀರಪ್ಪ ಅಂತ ಕೇಳ್ತೀನಿ. ಆ ನೆಮ್ಮದಿಯಾಗಿದ್ದೀರಾ ಅಂತ ಹೇಳೋದಕ್ಕೆ ನಿಮ್ಮಲ್ಲಿ ಏನಾದ್ರು ಪ್ರೂಫ್ ಇದೆಯಾ? ಓಕೆ, ನೀವು ಫೈನಾನ್ಷಿಯಲಾಗಿ ಬೆಳೆದಿದ್ದೀರಾ ಅನ್ನೋಕ್ಕೆ ನಿಮ್ಮಲ್ಲಿ ಬ್ಯಾಲೆನ್ಸ್ ಶೀಟ್ ತೋರಿಸ್ಬೋದು. ನಾನು ಎಷ್ಟು ಮಟ್ಟಿಗೆ ಕಂಟೆಂಟೆಡ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನಿಮ್ಮಲ್ಲಿ ಏನಾದ್ರು ಒಂದು ಸ್ಕೇಲ್ ಇದೆಯಾ? ಹಾಗಾದರೆ ಈ ವಾಸ್ತು ಅನ್ನೋದು ರಾಜರ ಕಾಲದಿಂದನೂ ಇತ್ತಾ? ಮಹಾಭಾರತದಲ್ಲಿ ಇಂದ್ರಪ್ರಸ್ಥ ಅಂತ ಒಂದು ನಗರದ ಒಂದು ಪರಿಕಲ್ಪನೆ ಬರುತ್ತೆ, ಧರ್ಮರಾಯ ಕಟ್ಟಿಸಿದಂಥ ಒಂದು ನಗರ ಅಂತ. ಅದರ ಒಂದು ವಿನ್ಯಾಸ ಕೂಡ ನಮ್ಮ ವಾಸ್ತುವಿನ ಆಧಾರದ ಮೇಲೆ ನಡೆದಿತ್ತು. ಮನೆ ವಾಸ್ತು ಬಗ್ಗೆ ಮಾತಾಡೋಕೆ ಬಂದರೆ ಎಲ್ಲ ಬಾಗಿಲು ಕೂಡ ಎಲ್ಲರಿಗೂ ಬರೋದಿಲ್ಲ. ಸೊ ಯಾವ ಬಾಗಿಲು ಚೂಸ್ ಮಾಡಿದ್ರೆ ಬೆಟರ್ ಮನೆ ಕಟ್ಟುವಾಗ ಅಂತ? ಇವಾಗ ತಂದೆದು ಬೇರೆ ನಕ್ಷತ್ರ ಇರುತ್ತೆ ಅಥವಾ ರಾಶಿ ಇರುತ್ತೆ, ತಾಯಿದು ಬೇರೆ ನಕ್ಷತ್ರ ರಾಶಿ ಇರುತ್ತೆ, ಮಕ್ಕಳದ್ದು ಬೇರೆ ನಕ್ಷತ್ರ ರಾಶಿ ಇರುತ್ತೆ. ಹಾಗಾದ್ರೆ ಒಬ್ಬೊಬ್ರಿಗೊಂದು ಬಾಗಿಲು ಇಟ್ಕೊಳ್ಳೋದಾ? ಈಗ ವಾಸ್ತು ಕಲರ್ ಅನ್ನೋದು ಇದೆ ಅಲ್ವಾ? ಸೊ ಕೆಲವರು ಒಂದು ಗೋಡೆಗೆ ಒಂದು ಕಲರು, ಇನ್ನೊಂದು ಗೋಡೆಗೆ ಇನ್ನೊಂದು ಕಲರ್ ಹಾಕ್ತಾ ಇರ್ತಾರೆ. ಸೊ ನಿಜವಾಗ್ಲೂ ಇದು ಇದೆಯಾ, ಹೇಗೆ? ಓಕೆ, ವಾಸ್ತುವಿನ ಕಲರ್ ಅಂತ ಹೇಳಿದ್ರೆ ಈ ಕಣ್ಣಿನ ದೃಷ್ಟಿ, ಅದು ಮನಸ್ಸಿನ ಮುದ ಅಂತ ನಾವು ಹೇಳ್ತೇವೆ. ಒಂದಷ್ಟು ಜನ ಸೈಟ್ನ ಪರ್ಚೇಸ್ ಮಾಡ್ತಾರೆ, ಪಾಯ ಹಾಕ್ತಾರೆ ಮನೆ ಕಟ್ಟಬೇಕು ಅಂತ. ಬಟ್ ಎಷ್ಟೊಂದು ಇನ್ಸಿಡೆಂಟ್ ಕೇಳಿದ್ದೀನಿ, ಎಲ್ಲಿ ಪಾಯ ಹಾಕಿದ್ಮೇಲೆ 1-2 ವರ್ಷ ತನಕ ಮನೆ ಕಟ್ಟಕ್ಕೆ ಆಗೋದಿಲ್ಲ. ಹೌದು, ಇದೇನಕ್ಕಾಗತ್ತೆ ಅಂತ. ಒಂದು ಮನೆ ವಾಸ್ತು ಪ್ರಕಾರ ಕಟ್ಕೊಂಡ್ಬಿಟ್ರೆ ನಾವು ಕೋಟ್ಯಾಧಿಪತಿಗಳಾಗ್ಬಿಡ್ತೀವ. ಈಗ ಮನೆಯಲ್ಲಿ ಇಷ್ಟೇ ಬಾಗಿಲಿರಬೇಕು, ಇಷ್ಟೇ ಕಿಟಕಿಗಳಿರಬೇಕು ಅನ್ನೋದು ಇಷ್ಟೇ ರೂಲ್ಸ್ ಇದೆಯಾ ಅಥವಾ? ಇಲ್ಲ, ಅದು ರೂಲ್ಸ್ ಅಂತ ಹೇಳಲೇಬೇಕಾಗತ್ತೆ ಎಲ್ಲನೂ. ಯಾಕೆಂದರೆ ರೂಲ್ಸ್ ಅಂತ ಹೇಳಿದ್ರೆ ಸಮಸಂಖ್ಯೆಯಲ್ಲಿ ಬಾಗಿಲುಗಳಿರಬೇಕು, ಸಮಸಂಖ್ಯೆಯಲ್ಲಿ ಕಿಟಕಿಗಳಿರಬೇಕು. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಾಡಿಗೆ ಮನೇಲಿರೋರು ಮನೆ ಚೇಂಜ್ ಮಾಡ್ತಾ ಇರ್ತಾರೆ. ಇವಾಗ ಕಟ್ಟಿಸ್ಕೊಳ್ಳೋದಾದರೆ ವಾಸ್ತು ಪ್ರಕಾರ ಕಟ್ಟಿಸ್ಕೋಬೋದು ಸ್ವಂತ ಮನೆ ಆದರೆ ಬಾಡಿಗೆ ಮನೆ ವಿಷಯ ಬಂದಾಗ ವಾಸ್ತು ಚೇಂಜ್ ಮಾಡೋಕ್ಕಾಗಲ್ಲ ಬಾಡಿಗೆಗೆ ಹೋಗೋರು. ಸೊ ಅವಾಗ ಇನ್ ಕೇಸ್ ಅಲ್ಲಿ ವಾಸ್ತು ಕರೆಕ್ಟಾಗಿ ಇಲ್ಲ ಅಂದರೆ ಏನು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡಿರ್ಬೋದು. ಇದಕ್ಕೆ ಈ ಪ್ರಶ್ನೆನ ತುಂಬ ಜನ ಕೇಳ್ತಾರೆ. ಹಾಗಾದರೆ ಎಫೆಕ್ಟ್ ಆಗೋದೇ ಇಲ್ಲ ಅಲ್ವಾ, ನಮ್ಮಂಥವ್ರು ನಾವೇನು ಮಾಡಬೇಕು, ಬಾಡಿಗೆ ಮನೇಲಿ ಇರ್ತೀವಿ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಓನರ್ದು ಗಾಡಿ ತೊಗೊಂಡು ಓಡಾಡ್ತಿರ್ತೀರ ನೀವು, ಆ ಗಾಡಿ ಸರಿ ಇಲ್ಲ ಅಂದರೆ ಓನರ್ಗೂ ಎಫೆಕ್ಟು, ನಿಮಗೂ ಎಫೆಕ್ಟು. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಓಲ್ಡ್ ಮಾಂಕ್ ಸ್ಟುಡಿಯೋ. ಇವತ್ತಿನ ಈ ಎಪಿಸೋಡಲ್ಲಿ ನಾವು ವಾಸ್ತು ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಗುರುದತ್ ಅವರಿದ್ದಾರೆ. ಗುರುಗಳೇ ನಮಸ್ತೆ. ಭಗವತಿ ನಮಸ್ತೆ. ನಮಸ್ತೆಪ್ಪ, ಹೇಗಿದ್ದೀರಾ? ಭಗವತಿ ಇದೆ, ಚೆನ್ನಾಗಿದ್ದೀನಪ್ಪ. ವೆರಿ ಗುಡ್. ಓಕೆ. ಪ್ರಣಮ್ ಯಶಸ್ಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಃಕಾಮಾರ್ಥ ಸಿದ್ಧೇ ಗುರುವೇ ಸರ್ವಲೋಕಾನಾಂ ವಿಷಚೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹಾಪ ಕಿರಣ್, ಎಸ್, ಹೇಗಿದ್ದೀರಿ ನೀವೆಲ್ಲ? ಚೆನ್ನಾಗಿದ್ದೀವಿ. ವೆರಿ ಗುಡ್. ನೀವು ವಾಸ್ತುನ ಮೂಢನಂಬಿಕೆ ಅಂತ ಹೇಳ್ತೀರಾ ಅಥವಾ ಸೈನ್ಸ್ ಅಂತ ಹೇಳ್ತೀರಾ? ನೀವು ಮೂಢನಂಬಿಕೆ ಅಂತ ಇದನ್ನು ಹೇಳಲಿಕ್ಕೆ ಆಗೋದೇ ಇಲ್ಲ. ನಿಜ, ಇದರಲ್ಲಿ ನಿಮಗೆ ಬೇರೆ ಸಿದ್ಧಾಂತಗಳಲ್ಲಾಗಲಿ ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ನೀವು ಎಲ್ಲದಕ್ಕೂ ಪ್ರೂಫ್ ಅಂತ ಕೇಳ್ತಾ ಹೋಗ್ತೀರಾ. ಆ ಥರದ ಪ್ರೂಫ್ಸ್ ಸಿಗದೇ ಇರ್ಬೋದು. ಇದರ ಒಂದು ವಾಸ್ತುವಿನ ಪಯಣ ಒಂದು ಆಧ್ಯಾತ್ಮಿಕವಾದ ನೆಲೆಗಟ್ಟು. ಇವಾಗ ನಿಮಗಿಲ್ಲಿ ನೀವು ನೆಮ್ಮದಿಯಾಗಿದ್ದೀರಪ್ಪ ಅಂತ ಕೇಳ್ತೀನಿ. ಆ ನೆಮ್ಮದಿಯಾಗಿದ್ದೀರಾ ಅಂತ ಹೇಳೋದಕ್ಕೆ ನಿಮ್ಮಲ್ಲಿ ಏನಾದ್ರು ಪ್ರೂಫ್ ಇದೆಯಾ? ಓಕೆ, ನೀವು ಫೈನಾನ್ಷಿಯಲಾಗಿ ಬೆಳೆದಿದ್ದೀರಾ ಅನ್ನೋಕ್ಕೆ ನಿಮ್ಮಲ್ಲಿ ಬ್ಯಾಲೆನ್ಸ್ ಶೀಟ್ ತೋರಿಸ್ಬೋದು. ನಾನು ಎಷ್ಟು ಮಟ್ಟಿಗೆ ಕಂಟೆಂಟೆಡ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನಿಮ್ಮಲ್ಲಿ ಏನಾದ್ರು ಒಂದು ಸ್ಕೇಲ್ ಇದೆಯಾ? ಹಾಗಾದ್ರೆ ಅದು ಮೂಢನಂಬಿಕೆಯಾ? ನೀವು ಯಾವ ರೀತಿ ತಗೊಳ್ತೀರೋ ಹಾಗೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಸಿ, ಇಫ್ ಯು ಬಿಲೀವ್ ಇಟ್, ಇಟ್ ಈಸ್ ದೇರ್. ಬಟ್ ಅದು ಎಷ್ಟು ಮಟ್ಟಿಗೆ ಇದೆ ಅಂದರೆ ಯು ಕ್ಯಾನ್ ಆಲ್ವೇಸ್ ರಿಯಲಿ ಫೀಲ್ ಇಟ್. ಯು ಕ್ಯಾನ್ ರಿಯಲಿ ಫೀಲ್ ಆ್ಯಂಡ್ ಯು ಕ್ಯಾನ್ ಸೆನ್ಸ್ ಇಟ್ ಆ್ಯಂಡ್ ಯು ವಿಲ್, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಪ್ರತಿಯೊಂದರಲ್ಲೂ ಕೂಡ. ನಿಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಅನುಭವಗಳು, ನಿಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಸಮತೋಲನವಾದ ಸಹಬಾಳ್ವೆ, ಅದು ನಿಮ್ಗೆ ಗೊತ್ತಾಗ್ತಾ ಹೋದಾಗ ಇದ್ರ ಬಗ್ಗೆ ನಿಮಗೆ ಆ ಮೂಢನಂಬಿಕೆ ಅನ್ನೋ ಪೊರೆನ ಕಳಚಾಕಿ ಎಸ್, ಇದು ವಿಜ್ಞಾನ ಅಂತ ಗೊತ್ತಾಗತ್ತೆ. ಒಂದು ವೇಳೆ ಅದು ಅನುಭವಕ್ಕೆ ಬರ್ತಾ ಇಲ್ಲ ಅಂದರೆ ಹೇಗೆ? ಬಂದೇ ಬರುತ್ತೆ, ಯಾಕೆ ಬರಲ್ಲ? ಅಂದರೆ ಟೈಮ್ ಜೊತೆಗೆ ಬರುತ್ತೆ ಅಂತ ಹೇಳ್ತಾರೆ. ಟೈಮ್ ಜೊತೆಗೆ ಅಂತಲ್ಲಪ್ಪ. ಇವಾಗ ಬೆಳಗಾಗೋದು ನಿಮಗೆ ಹೇಗೆ ಗೊತ್ತಾಗುತ್ತೆ? ಸೂರ್ಯನ ಬಿಸಿಲು ಬಿದ್ದಾಗ. ಹಾಗೆ ನಿಮ್ಮ ಜೀವನದಲ್ಲಿ ಬೆಳಕು ಸಿಕ್ಕಾಗ ನಿಮ್ಗೆ ಗೊತ್ತಾಗತ್ತಲ್ಲ. ಹಾಗಾದರೆ ಈ ವಾಸ್ತು ಅನ್ನೋದು ರಾಜರ ಕಾಲದಿಂದನೂ ಇತ್ತಾ ಅಥವಾ ಅದಕ್ಕಿಂತ ಹಿಂದಿನ ಟೈಮ್? ವಾಸ್ತು
ನಮ್ಮ ಹಿಂದೂ ಧರ್ಮ ಭಾಳ ಸನಾತನ. ಭಾಳ ಸನಾತನ ಅಂದರೆ ಅತಿ ಪ್ರಾಚೀನ. ಇವತ್ತಿಗೂ ನಾವು ಈ ಪುರಾಣಗಳನ್ನು ಲೆಕ್ಕ ಹಾಕುವಾಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ಹೇಳಿರೋದು ನೋಡಿದ್ದೀವಿ, ರಾಮಾಯಣ ನಡೆದೇ ಇಲ್ಲ, ಮಹಾಭಾರತ ನಡೆದೇ ಇಲ್ಲ ಅಂತೆಲ್ಲ ಯಾರು ಬರೆದಿರೋದು ಉಂಟು. ಬಟ್ ಅದಕ್ಕೆ ಸಾಕ್ಷೀಭೂತವಾಗಿ ಇವತ್ತಿನ ದಿವಸ ರಾಮಸೇತು ಇದೆ. ರಾಮೇಶ್ವರಮಲ್ಲಿ ನೀವು ಹೋಗಿ ನೋಡಿದ್ರೆ ರಾಮಸೇತು ಇದ್ದೇ ಇದೆ. ಹೌದು. ಸೊ ಈ ಥರ ಕೆಲವಾರು ಇರ್ಬೋದು. ಬಟ್ ಆ ಅಯೋಧ್ಯೆ ನಿರ್ಮಾಣ ಆದಾಗಲಿ ಮಹಾಭಾರತದಲ್ಲಿ ಇಂದ್ರಪ್ರಸ್ಥ ಅಂತ ಒಂದು ನಗರದ ಒಂದು ಪರಿಕಲ್ಪನೆ ಬರುತ್ತೆ, ಧರ್ಮರಾಯ ಕಟ್ಟಿಸಿದಂಥ ಒಂದು ನಗರ ಅಂತ. ಅದರ ಒಂದು ವಿನ್ಯಾಸ ಕೂಡ ನಮ್ಮ ವಾಸ್ತುವಿನ ಆಧಾರದ ಮೇಲೆ ನಡೆದಿತ್ತು. ಈ ವಾಸ್ತುಗೆ ಸುಮಾರು 6000 BC ಇಂದ ಶುರುವಾಗಿದೆ ಅಂತ ವಿಚಾರ ಇದೆ. ಅದಕ್ಕೆಲ್ಲ ಪ್ರೂಫ್ಸು ಕೂಡ ಇದೆ. ಹಾಗಾದರೆ ವೇದ ಉಪನಿಷತ್ಸ್ಗಳಲ್ಲೂ ಇದೆಯಾ ವಾಸ್ತು ಬಗ್ಗೆ ಉಲ್ಲೇಖನ? ಅಥರ್ವಣ ವೇದದಲ್ಲಿ ಸ್ಥಪತ್ಯ ಭಾಗ ಅಂತ ಇದೆ, ಸ್ಥಪತಿ ಅಂತ ಹೇಳ್ತೀವಿ. ಮುಂಚೆ ಸ್ಥಪತಿಗಳು ಅಂತ ಹೇಳ್ತಿದ್ರು. ಅದನ್ನು ರೂಢಿಸ್ಕೊಂಡಿರ್ತಾರೆ, ಅವರನ್ನು ಸ್ಥಪತಿಗಳು ಅಂತ ಹೇಳ್ತಿದ್ರು. ಆ ಸ್ಥಪತ್ಯದ ಭಾಗದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಉಲ್ಲೇಖ ನಿಮಗಿದೆ, ಸಂಪೂರ್ಣವಾಗಿ ಸಿಗುತ್ತೆ. ಇಷ್ಟೇ ಅಲ್ಲದಿರ ಮಯಾ ಅಂತ ಆ್ಯಕ್ಚುಲಿ ದೈವಿಕವಾದ ವಿದ್ಯೆ ಅಂಥೇಳಿ ವಾಸ್ತುವನ್ನು ಕರಿತೀವಿ. ವಿಶ್ವಕರ್ಮ ಮತ್ತು ಮಯ ಅವರ ಒಂದು ನಿರ್ಮಾಣದಲ್ಲಿ ದೈವಿಕವಾಗಿ ಅವರಿಂದ ಬಂದಂಥ ಒಂದು ವಿಚಾರಧಾರೆಗಳಲ್ಲಿ, ಚರ್ಚೆಗಳಲ್ಲಿ ಇದನ್ನೆಲ್ಲ ಕೂಡ ನಿಮಗೆ ಹಳೆಯ ಬುಕ್ಸನ್ನು ನೋಡಿದಾಗ ನೀವು ಅಪರಾಜಿತ ಪೃಚ್ಛ ಅಂತ ಪುಸ್ತಕ ಎಲ್ಲ ಸಿಗುತ್ತೆ. ಇಟ್ ಇಸ್ ವೆರಿ ರೇರ್ ಬುಕ್ಸ್ ಆ್ಯಕ್ಚುಲಿ. ಆ ಪುಸ್ತಕಗಳಲ್ಲಿ ನಿಮಗೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಉಲ್ಲೇಖ ಇದೆ. ದಿಸ್ ಹ್ಯಾಸ್ ಗಾಟ್ ಆಲ್ಮೋಸ್ಟ್ ಏನ್ಷಿಯಂಟ್, ವೆರಿ ಏನ್ಷಿಯಂಟ್. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೋದು ಅಂದರೆ, ನೀವು ಇವತ್ತಿನ ದಿವಸ FAR ಅಂತ ನೀವು ಓದ್ತಿರಲ್ಲ, ಅಯ್ಯೋ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕಂತೆ, ಮನೆ ಕಟ್ಟಬೇಕಂತೆ, ನಾನು ಮಾಡಿ ಕಟ್ಟೋಕ್ಕಾಗಲ್ವಂತೆ, FAR ಕೊಡ್ತಾ ಇಲ್ಲ ಕಾರ್ಪೊರೇಷನವರು ಅಂತ ನಾವು ಮಾತನಾಡ್ತೇವೆ. ಆದರೆ ಆ FAR ಬಗ್ಗೆ ಎಲ್ಲನೂ ಕೂಡ ನಮ್ಮ ಮೊಹೆಂಜೊದಾರೋ ಇರ್ಬೋದು ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು, ಆವಾಗಲೇ ಇತ್ತು. ಆ FAR ಬಗ್ಗೆ 19ನೇ ಶತಮಾನದಲ್ಲಿ ಬ್ರಿಟಿಷ್ ಅವರು ತಮ್ಮ ಬ್ರಿಟನ್ನಲ್ಲಿ ಅದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಿಕೊಂಡ್ರು. ಬಟ್ ನಾವುಗಳು ಮಾಡ್ಕೊಂಡಿರೋದು ಇಟ್ ಗೋಸ್ ಬ್ಯಾಕ್ ಟು ಲಾಡ್ ಆಫ್ ಸಿವಿಲೈಸೇಷನ್ಸ್ ಲೆವೆಲ್ಗೆ ಹೋಗ್ತೀವಿ. ಅಷ್ಟು ಹಳೇದಾದಂಥ ಉಲ್ಲೇಖಗಳಿದೆ. ಅವಾಗೇನು 45 ಡಿಗ್ರೀಸ್ ಅಂತೆಲ್ಲ ನಾವು ಕೋನಗಳು ಅಂತ ಹೇಳ್ತೀವಿ, ಅದೆಲ್ಲ ಆಗಲೇ ಎಲ್ಲ ಬರೆದಿಟ್ಟಿದ್ದಾರೆ ನಮ್ಮಲ್ಲಿ ಎಲ್ಲವೂ ಕೂಡ. ಬಟ್ ನಮ್ಮವ್ರು ಯಾಕೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ? ಎಲ್ಲ ಇನ್ಫಾರ್ಮೇಷನ್ ನಮ್ಮ ಹತ್ರನೇ ಇದೆ ಅನ್ನೋದಾದರೆ ಯಾಕೆ ಆಚೆಯಿಂದ ಬರೋ ಇನ್ಫಾರ್ಮೇಷನ್ಗೆ ನಾವು ರಿಲೈ ಆಗ್ತಾ ಇದ್ದೀವಿ? ನೀವು ಕೇಳಿದಂಥ ಪ್ರಶ್ನೆಗೆ ಕಿರಣ್, ನನಗೆ ನಮ್ಮ ದೇಶದ ಮತ್ತು ನಮ್ಮ ಮೌಢ್ಯ ಅಂತ ನಾನು ಇವತ್ತಿನ ದಿವಸ ಹೇಳ್ತೀನಿ. ನೀವು ಅವಾಗಲೇ ಮೂಢನಂಬಿಕೆ ಅಂತ ಕೇಳ್ತಿದ್ರಿ, ಇದ್ರ ಬಗ್ಗೆ ನಾನು ಮೌಢ್ಯ ಅಂತ ಹೇಳ್ತೀನಿ. ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಹಾಗೆ ನಮ್ಮಲ್ಲಿ ಇಷ್ಟೆಲ್ಲ ವಿದ್ಯೆಗಳಿದ್ದರೂ ಕೂಡ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದ್ವಿ. ಅದಕ್ಕೆ ಇತಿಹಾಸಪೂರ್ವಕವಾಗಿ ಕೂಡ ಮತ್ತು ಭೌಗೋಳಿಕವಾಗಿ ಕೂಡ ನಮ್ಮ ದೇಶದ ಮೇಲೆ ಆದಂಥ ಆಕ್ರಮಣಗಳು ಮತ್ತು ನಮ್ಮ ಗುಲಾಮಿ ಮನೋಭಾವಗಳಿದ್ವು. ಇದಕ್ಕೆ ನಾವು ಒಳಪಟ್ಟು ನಮ್ಮ ತನವನ್ನು ನಾವು ಕಳ್ಕೊಂಡ್ಬಿಟ್ವಿ. ಯಾವ ಕಲ್ಚರನ್ನು ನಾವು ನಾವು ಯಾವುದನ್ನು ದ್ವೇಷಿಸ್ತಾ ಇರಲಿಲ್ಲ. ನಮ್ಮ ವೇದಗಳು ಇವತ್ತಿಗೂ ಉಳ್ಕೊಂಡಿರೋದು ಯಾತಕ್ಕೆ ಅಂದರೆ, ಪ್ರತಿಯೊಂದರಲ್ಲೂ ಅದರಲ್ಲಿ ಬೇಕಾದಂಥ ಕಾಲಕ್ಕೆ ಬೇಕಾದಂಥ ಮಾಡಿಫಿಕೇಷನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬಟ್ ನಮ್ಮಲ್ಲಿರ್ತಕ್ಕಂಥ ವಿದ್ಯೆಗೆ ನಾವು ಗೌರವ ಕೊಡಲಿಲ್ಲ. ಆ ಗೌರವಗಳನ್ನು ಕೊಟ್ಟಿದ್ದರೆ ಬಹುಶಃ ನಾವು ಇವತ್ತಿಗೂ ಒನ್ಸ್ ಅಗೇನ್ ನಮ್ಮ ಮೋದಿಯವರು ಹೇಳೋಂಗೆ ನಾವು ತಿರ್ಗಾ ಪುನರುತ್ಥಾನ ಆಗಿ ಬಲಿಷ್ಠ ಭಾರತವಾಗ್ತೀವಿ. ನಾವು ಕೊಡಬೇಕಾಗಿದೆ. ಇವತ್ತಿನ ಕಾಲ್ ಆಗಿದೆ. ಈಗ ಕಳೆದ ಒಂದು ಶತಮಾನದಲ್ಲಿ ನಮ್ಮ ಎಲ್ಲ ವೇದಗಳಿರ್ಬೋದು, ಇನ್ನೊಂದಿರ್ಬೋದು, ಇದ್ರ ಬಗ್ಗೆ ನಿಜವಾದ ಇಂಪಾರ್ಟೆನ್ಸ್ ಅನ್ನೋದು ಸಿಗಲೇ ಇಲ್ಲ. ಅದೊಂದು ದೊಡ್ಡ ದುರಂತ. ನಿಮ್ಗೆ ಅನ್ಸುತ್ತಾ ಈಗೀಗ ಎಲ್ಲರೂ ಎತ್ತೆಚ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಹಾಂ, ಅದನ್ನು ಉಪಯೋಗಿಸಿ ಇದ್ರ ಬಗ್ಗೆ ಏನಾಗ್ತಾ ಇದೆ, ನಾನು ಹೇಳೋದಿಲ್ಲ, ಕೆಲವಾರು ಮನೆತನಗಳಲ್ಲಿ, ಕೆಲವಾರು ಮನೆಗಳಲ್ಲಿ ಕೆಲವಾರು ಕಷ್ಟ ಸುಖಗಳಿಗೆ ಸಿಕ್ಕಾಕೊಂಡ್ರು. ಸೊ ಸಹಜವಾಗಿ ಆ ಥರದ ಒಂದು ವಿಚಾರ ಅಂತ ಹೇಳಿದ್ರೆ ಒಬ್ಬ ಹಿರಿಯರನ್ನ ಹೋಗಿ ಕೇಳ್ತಾರೆ. ನಂತರ ಅಕಸ್ಮಾತ್ ಜ್ಯೋತಿಷಿಗಳು ಅಂತಿದ್ರು, ಅವ್ರನ್ನ ಹೋಗಿ ಕೇಳ್ತಾರೆ.
ಕೆಲವು ಸತಿ ಗ್ರಹಗಳು ಚೆನ್ನಾಗಿರುತ್ತೆ, ಹೋಮ ಗಿಮ ಮಾಡಿಸ್ಕೋತಾರೆ. ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದರೆ, ಗ್ರಹಗಳು ಚೆನ್ನಾಗಿದ್ದರೂ ಕೂಡ ಮನೆಯಲ್ಲಿ ಯಾಕೆ ಪ್ರಾಬ್ಲಮ್ ಅಂದರೆ ಅವಾಗ ವಾಸ್ತು ಇರ್ಬೋದೇನೋ ಅಂಥೇಳಿ ಆ ಥರ ಮುಂಚೆ ಅವಿಭಕ್ತ ಕುಟುಂಬಗಳಿದ್ವು. ಅವುಗಳಲ್ಲಿ ಅಷ್ಟೊಂದು ಸಾಮರಸ್ಯ ತುಂಬ ಚೆನ್ನಾಗಿದ್ದರಿಂದ, ಸಾಮರಸ್ಯಗಳು ತುಂಬ ಚೆನ್ನಾಗಿದ್ದರಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿತ್ತು. ಯಾವಾಗ ಅದೆಲ್ಲ ಒಡೆದು ಸಣ್ಣ ಸಣ್ಣ ವಿಭಾಗ ಆಯಿತು, ಎಲ್ಲರೂ ಅವರವರ ಇಷ್ಟದಂತೆ ಅವರವ್ರ ಜೀವನ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿ ನಾನು ಇನ್ನೊಂದು ಪದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾತಂತ್ರ್ಯ ಬೇರೆ, ಸ್ವೇಚ್ಛೆ ಬೇರೆ. ನಮಗೆಲ್ಲವೂ ಸಿಕ್ಕಾಗ ನಾವು ಸ್ವೇಚ್ಛೆಗೆ ಮನಸ್ಸೋತ್ವ ಅಂತ ಅನ್ನೋ ನೋವು ಉಂಟಾಗ್ತದೆ ನನಗೆ. ಸೊ ಆ ಥರ ಉಂಟಾಗಿ ಕೆಲವು ನೋವುಗಳನ್ನು ಅನುಭವಿಸಿದಾಗ ಆವಾಗ ವಾಸ್ತು ಬಗ್ಗೆ ಜನಕ್ಕೆ ಗೊತ್ತಾಗ್ತಾ ಬಂತು. ಬಟ್ ಮುಂಚಿಂದನೂ ಇದೆ, ಇವತ್ತಿಗೂ ಇದೆ, ನಾಳೆಗೂ ಇರುತ್ತೆ, ಯಾವತ್ತಿಗೂ ಇದೆ. ಬಟ್ ನಾವು ಅದನ್ನು ಮಾನ್ಯ ಮಾಡಿದಾಗ ಮಾತ್ರ, ಯಾವುದೇ ವಿಚಾರ ಆಗಲಿ ನಾವು ಮಾನ್ಯ ಮಾಡಿದಾಗ ಮಾತ್ರ ಸಿಗುತ್ತೆ. ಇದು ನಮ್ಮಲ್ಲೇ ಇದೆ, ಬೇರೆಯವರು ನಾವು ಹೊರಗಡೆಯಿಂದ ಎರವಲು ತರಬೇಕಾಗಿಲ್ಲ, ನಮ್ಮಲ್ಲೇ ಇದೆ, ನಾವು ಹುಡುಕಬೇಕಿದೆ ಅಷ್ಟೇ. ಯಾಕೆಂದರೆ ನಮ್ಮ ಋಷಿಮುನಿಗಳು ಏನಿದ್ರು ಬಹಳ ದೊಡ್ಡ ಸೈಂಟಿಸ್ಟ್ ಇದ್ದರು, ಅವರು ನಾವು ಗೌರವ ಕೊಡಲಿಲ್ಲ ಅಷ್ಟೇ. ಮನೆ ವಾಸ್ತು ಬಗ್ಗೆ ಮಾತಾಡೋಕ್ಕೆ ಬಂದರೆ ಎಲ್ಲ ಬಾಗಿಲು ಕೂಡ ಎಲ್ಲರಿಗೂ ಬರೋದಿಲ್ಲ. ಸೊ ಯಾವ ಬಾಗಿಲು ಚೂಸ್ ಮಾಡಿದ್ರೆ ಬೆಟರ್ ಮನೆ ಕಟ್ಟುವಾಗ ಅಂತ? ಓಕೆ, ಇದಕ್ಕೆ ನೀವು ಗ್ರಂಥಗಳನ್ನು ಮತ್ತು ಪಂಚಾಂಗಗಳನ್ನು ನೋಡುವಾಗ ಅದರಲ್ಲಿ ನಿಮ್ಮ ರಾಶಿ ಬಗ್ಗೆ ಆಗಲಿ, ನಿಮ್ಮ ನಕ್ಷತ್ರ ಹೇಗಿದ್ದರೆ ಈ ಕಡೆ ನೀವು ಬಾಗಿಲುಗಳನ್ನು ಇಟ್ಕೊಳ್ಳೋದು ಸೂಕ್ತ ಅಂತ ಹೇಳ್ತಾರೆ. ಆದರೆ ನನ್ನ ಅನುಭವದಲ್ಲಿ, ಇದು ನನ್ನ ಅನುಭವಪ್ಪ, ಯಾವುದೇ ಪಠ್ಯದ ಮುಖಾಂತರ ನಾನು ಹೇಳ್ತಾ ಇಲ್ಲ, ನಾನು ಅನುಭವಿಸಿ ನಾನು ಹೇಳ್ತಾ ಇರೋದು ವಿಚಾರ ಅಂತ ಹೇಳಿದ್ರೆ, ಇವಾಗ ತಂದೆದು ಬೇರೆ ನಕ್ಷತ್ರ ಇರುತ್ತೆ ಅಥವಾ ರಾಶಿ ಇರುತ್ತೆ, ತಾಯಿದು ಬೇರೆ ನಕ್ಷತ್ರ ರಾಶಿ ಇರುತ್ತೆ, ಮಕ್ಕಳದ್ದು ಬೇರೆ ನಕ್ಷತ್ರ ರಾಶಿ ಇರುತ್ತೆ. ಹಾಗಾದ್ರೆ ಒಬ್ಬೊಬ್ರಿಗೊಂದು ಬಾಗಿಲು ಇಟ್ಕೊಳ್ಳೋದಾ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ಮನೆ ಹಿರಿಯಂದು ಅಂತ ತಗೊಳ್ತಾರೆ. ಆ ಮನೆ ಹಿರಿಯ ಮನೆ ಕಟ್ಟಿದವನು ಅಕಸ್ಮಾತ್ ಏನೋ ಹೋದಾಗ ಅವರ ದೇಹ ಅವಸಾನವಾದಾಗ ಇಮ್ಮಿಡಿಯೇಟಾಗಿ ಮನೆ ಚೇಂಜ್ ಮಾಡಬೇಕಾ ಬಾಗಿಲು ಅಂತಕ್ಕಂಥ ಪ್ರಶ್ನೆಗಳೆಲ್ಲ ಉಂಟಾಗುತ್ತೆ. ಇಲ್ಲಿ ದಿಕ್ಕುಗಳು ಕೂಡ ಕಾರ್ಡಿನಲ್ ಆ್ಯಂಡ್ ಆರ್ಡಿನಲ್ ಅಂತ ಹೇಳ್ತೀವಿ. ಯಾವ ದಿಕ್ಕುಗಳು ಏನೂ ತಪ್ಪಿಲ್ಲ, ಯಾವುದೂ ದೋಷ ಅಲ್ಲ. ಬಟ್ ಆ ದಿಕ್ಕುಗಳನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಳ್ತೀರಾ ಅನ್ನೋದ್ರ ಮೇಲೆ ಹೋಗ್ತದೆ. ಸೊ ಈ ದಿಕ್ಕುಗಳ ಬಗ್ಗೆ ನೀವು ಪ್ರಶ್ನೆ ಕೇಳಿದಾಗ ನನಗನ್ನಿಸ್ತಾ ಇರೋ ವಿಚಾರ ಏನಂದರೆ, ದಿಕ್ಕು ಯಾವುದಾದ್ರೂ ಇರಲಿ, ತೊಂದರೆ ಇಲ್ಲ, ಮನೆ ಸಂಪೂರ್ಣವಾಗಿ ವಾಸ್ತು ಪ್ರಕಾರವಾಗಿ ಮನೆ ಕಟ್ಕೊಳ್ಳಿ. ನಂತರ ನೀವು ನಿಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸಿಗೆ ಸಿಗ್ನೇಚರ್ಸ್ ಹಾಕಬೇಕಾದ್ರೆ ಮತ್ತು ಅಥವಾ ಏನಾದರೂ ಒಂದು ಜಪತಪಗಳನ್ನು ಮಾಡಬೇಕಾದ್ರೆ, ನಿಮಗೆ ಇಷ್ಟ ದೈವದ ಬಗ್ಗೆ ಮಾತಾಡಬೇಕಾದ್ರೆ, ಅಂಥ ಸಂದರ್ಭಗಳಲ್ಲಿ ಮಾತ್ರ ಆ ದಿಕ್ಕುಗಳನ್ನು ಉಪಯೋಗಿಸ್ಕೊಳ್ಳೋದು ಸೂಕ್ತ ಅಂತ ನನಗನ್ಸುತ್ತೆ. ಸೊ ಈಗ ವಾಸ್ತು ಪ್ರಕಾರ ಮನೆ ಕಟ್ಟೋದು ಅಂದರೆ ಹೇಗಿರುತ್ತೆ? ವಾಸ್ತು ಪ್ರಕಾರ ಓಕೆ, ಇಲ್ಲೇನಾಗುತ್ತೆ, ನಾನು ಇದಕ್ಕೊಂದು ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಪ್ಪ. ಒಂಚೂರು ಅದನ್ನ ಡಿಬೇಟ್ ಆಗ್ಬೋದು ಸಬ್ಜೆಕ್ಟಿಂದ. ವಾಸ್ತು ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾಗತ್ತೆ ನೀವು. ಮನುಷ್ಯನೇ ಒಂದು ಪಂಚಭೂತಗಳಿಂದ ಆದಂಥ ಒಂದು ವಸ್ತು. ಹೌದು, ನಾನು ಒಂದು ವಸ್ತು ಅಂತ ಹೇಳ್ತೀನಿ. ಯಾತಕ್ಕೆ ಅಂದರೆ ದೇಹತ್ಯಾಗ ಆಗಿದ ತಕ್ಷಣ ಅದನ್ನು ಬಾಡಿ ಅಂತ ಇರ್ತವೆ, ಬೇರೆ ಅನ್ನೋದಿಲ್ಲ. ಸೊ ಈ ಪಂಚಭೂತಗಳಿಂದ ಉಂಟಾದ ವಸ್ತುವನ್ನು ಪಂಚಭೂತಗಳಿಗೆ ಸಮೀಕರಣಗೊಳಿಸಿದಾಗ ಮಾತ್ರ ನಮ್ಮ ಒಂದು ಈ ಪಯಣ ಸುಲಭವಾಗುತ್ತೆ. ವಾಸ್ತುನಲ್ಲಿ ಅಷ್ಟೇ ಮಾಡೋದು, ಇದೇನು ಬೇರೆ ಮಾಡೋದೇ ಇಲ್ಲ. ನಿಮ್ಮ ಜೀವನ ಅನ್ನೋದು ಏನಿರುತ್ತೆ, ನೀವು ಒಂದು ಮನೆಯಲ್ಲಿ ಏನು ವಾಸ ಮಾಡ್ತೀರಿ, ನಿಮ್ಗೆ ಅನಿಸುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಮನೆಯಿಂದ ಆಚೆ ಇರ್ತೇನೆ, ತುಂಬ ಹೊರಗಡೆ ಇರ್ತೀನಿ ಅಂತ. ನೋ, ನೀವು ರೆಸ್ಟ್ ಮಾಡೋದಲ್ಲಿ, ಸ್ನಾನ ಮಾಡೋದಲ್ಲಿ, ಊಟ ಮಾಡೋದಲ್ಲಿ, ಅಡುಗೆ ಮಾಡೋದಲ್ಲಿ, ಸೊ ಒಂದು ದಿನದ ಸುಮಾರು 12ರಿಂದ 18 ತಾಸು ನೀವು ಮನೆಯಲ್ಲೇ ಇರ್ತೀರಿ. ಅದರಲ್ಲಿ ಒಂದು 6 to 8 hours ನೀವು ಸಂಪೂರ್ಣವಾಗಿ ಹಾಸಿಗೆ ಮೇಲೆ, ಭೂಮಿ ಮೇಲೆ ಇರ್ತೀರಿ. ಅಲ್ಲಿ ನಿಮಗೆ ಈ ಪಂಚಭೂತಗಳು ಯಾವುದು, ಆ ಪಂಚಭೂತಗಳು ಯಾವುದು, ಈ ಬೇರೆ ಬೇರೆ ಅಲ್ಲ. ಅದೆರಡೂ ಕೂಡ ಸಮೀಕರಣಗೊಳ್ಳಬೇಕು. ಆ ಸಮೀಕರಣಗೊಂಡಾಗ ಪ್ರಕೃತಿ ಜೊತೆಗೆ ನೀವು ಹೋಗಿ ಶುರು ಆಗ್ತೀರ. ಆ ಪ್ರಕೃತಿ ಜೊತೆಗೆ ನಿಮ್ಮ ಮಿಳಿತ ಆದಾಗ ನಿಮ್ಮ ಪಯಣ ಸುಲಭ ಆಗತ್ತೆ. ಅದನ್ನು ನಾವು ವಾಸ್ತುವಿನಲ್ಲಿ ಗಮನಿಸ್ತಾ ಬರ್ತೀವಿ. ಒಂದು ಮನೆ ವಾಸ್ತು ಪ್ರಕಾರ ಹೇಗೆ ಕಟ್ಟೋದು, ಮನೆ ವಾಸ್ತು ಪ್ರಕಾರ ಹೇಗೆ ಕಟ್ಟೋದು ಅಂದರೆ, ನಾವು ಒಂದು ಇತಿಮಿತಿಯನ್ನು ಒಂದು ನಿರ್ಮಾಣ ಮಾಡ್ಕೊಳ್ತೀವಿ. ಆ ಇತಿಮಿತಿಯಲ್ಲಿ
ಪಂಚಭೂತಗಳಿಗೆ ಎಲ್ಲವನ್ನು ಕೂಡ ಯಾವ್ಯಾವ ಪ್ರಮಾಣದಲ್ಲಿ ಬೇಕು ಮನುಷ್ಯನ ದೇಹಕ್ಕೆ ಅದನ್ನಲ್ಲಿ ಸೇರಿಸ್ತಾ ಹೋಗ್ತೀವಿ. ಆ ಸೇರಿಸುವಿಕೆಯ ಒಂದು ಕಲೆಯೇ ವಾಸ್ತು ಅಷ್ಟೇ, ಬೇರೆ ಇನ್ನೇನಲ್ಲ. ಸರಿ, ಆನ್ಸರ್ ಸಿಕ್ತಂತ ಅನಿಸ್ತಾ. ಹಾಂ, ಬಟ್ ಇನ್ನೂ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಅದೇ ಸೇರಿಸೋದು ಅಂತ ಹೇಳಿದ್ರಲ್ಲ. ಓಕೆ, ಸೇರಿಸೋದು. ಇವಾಗ ನೋಡಿ, ಪಂಚಭೂತಗಳು ಯಾವ್ಯಾವುದು? ಅಗ್ನಿ, ವಾಯು, ಆಕಾಶ, ಭೂಮಿ, ಹೌದಾ? ಜಲ. ಜಲ. ಸೊ ಇಲ್ಲಿ ಈ 5 ಅಂಶಗಳು ಮನುಷ್ಯನಿಗೆ ಒಳ್ಳೆ ಗಾಳಿ ಬೇಕು. ಇಲ್ಲಿ ಅಗ್ನಿ ಅಂತ ಹೇಳ್ಬಿಡ್ತೀವಿ, ಅಲ್ಲಿ ಅಗ್ನಿ ಬೇಡ ನಮಗೆ. ಅಗ್ನಿಯಿಂದ ಉಂಟಾದ ನಾವು ಪಡೆದುಕೊಳ್ಬೇಕಾದಂಥ ಚೈತನ್ಯ ಬೇಕಾಗಿದೆ. ಗಾಳಿನೂ ಅಷ್ಟೇ, ಬಿರುಗಾಳಿ ನಮಗೆ ಬೇಕಾಗಿಲ್ಲ, ತಂಪಾದ ಆಹ್ಲಾದಕರವಾದ ಒಂದು ಗಾಳಿ ಬೇಕಿದೆ. ನೀರು ನಮಗೆ ಅತಿ ಮುಖ್ಯವಾಗಿ ಬೇಕು, ಆದರೆ ನೆರೆ ಬೇಡ. ಸೊ ನೀರನ್ನು ನಾವು ಗೌರವಿಸಬೇಕಾಗಿದೆ. ನಮಗೆ ಬಿಸಿಲು ಬೇಡ, ರಣ ಬಿಸಿಲು ಬೇಡ, ಆದರೆ ಮುದ ಬೇಕಿದೆ. ನಮಗೆ ಆಕಾಶ ಬೇಡ, ಆದರೆ ಅದರ ಘನತೆ ಬೇಕಿದೆ, ಬ್ರಹ್ಮಾಂಡದ ಘನತೆ ಬೇಕಿದೆ. ಭೂಮಿಯ ಅಬ್ಬರಗಳು ಬೇಡ, ನಮಗೆ ಭೂಮಿ ತಾಯಿಯ ಒಂದು ಸಾಂತ್ವನ ಬೇಕಿದೆ. ಇದನ್ನು ಗಳಿಸೋದೇ ವಾಸ್ತುವಿನ ಅತಿ ಮುಖ್ಯವಾದ ಅಂಶ. ಇದನ್ನು ನಾವು ಗಳಿಸ್ಬೇಕಾದ್ರೆ ನೀವು ಈಗ ಹೇಳ್ತೀರಿ, ಈಗಿನ ಕಾಲದ ಮಕ್ಕಳು ಹೇಳ್ತೀರಿ, ಏನಂತ ಹೇಳ್ತೀರಿ? ಕ್ರಾಸ್ ವೆಂಟಿಲೇಷನ್ ಆಗಬೇಕು ಅಂತ ಹೇಳ್ತೀರಿ. ಆ ಕ್ರಾಸ್ ವೆಂಟಿಲೇಷನ್ ಆಗಬೇಕಾದ್ರೆ ಯಾವ ಕಡೆಯಿಂದ ನಮಗೆ ಗಾಳಿ ಜಾಸ್ತಿ ಬೀಸುತ್ತೆ, ಮನೇಲಿರ್ತಕ್ಕಂಥ ವಾಸಿಸ್ತಕ್ಕಂಥ ಸದಸ್ಯರನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು, ಯಾವ ರೀತಿಯಲ್ಲಿ ಅಗ್ನಿ ಚೆನ್ನಾಗಿ ಉರಿತದೆ, ಅದರಿಂದ ಚೈತನ್ಯ ನಮಗೆ ಸಿಗುತ್ತೆ, ಯಾವ ಭಾಗಗಳಲ್ಲಿ ನೀರಿನ ಬಳಕೆ ಉಂಟಾದರೆ ಮನೆಗೆ ಬೇರೆ ಥರದ ಥಂಡಿ ಉಂಟಾಗೋದಿಲ್ಲ. ಥಂಡಿ ಬೇಡ ಅಲ್ವಾ, ಥಂಡಿ ಆಗಬಾರ್ದು, ತಂಪಾಗಿರಬೇಕು. ನೆಕ್ಸ್ಟು ಬಿಸಿಲು ಯಾವ ಕಡೆಯಿಂದ ಬಂದರೆ ಮನೆಯಲ್ಲಿ ಬೆಚ್ಚಗಿದೆಯಪ್ಪ ಅನಿಸುತ್ತೆ. ಸೊ ಈ ತರಹ ಈ ವಿಚಾರಗಳನ್ನು ನಾವು ಕ್ರೋಢೀಕರಣೆ ಮಾಡ್ತಾ ಹೋಗ್ತೀವಲ್ಲ, ಅಷ್ಟೇ ವಾಸ್ತು ಅಂತ ಹೇಳಿದ್ರೆ ಅದನ್ನು ನೀವು ಬೆಳೆಸ್ಕೊಂಡು ಹೋಗ್ಬೋದು. ಇವಾಗ ಅಗ್ನಿ ಮೂಲೆ, ವಾಯು ಮೂಲೆ ಅಂತ ಹೇಳ್ತಾರಲ್ವಾ? ಹೌದು ಹೌದು. ಸೊ ಇವಾಗ ನೀವು ಏನು ಎಕ್ಸ್ಪ್ಲೈನ್ ಮಾಡಿದ್ರಿ ಇದೇ ಅದರಲ್ಲಿರೋದಲ್ವಾ? ಹೌದೌದು. ಬಟ್ ಇದು ಸ್ಪೆಸಿಫಿಕ್ ಜಾಗದಲ್ಲೇ ಇರಬೇಕು ಅಂತ ಫಸ್ಟೇ ಬರೆದಿಟ್ಟಿದ್ದಾರಾ ಹೇಗೆ? ಹೌದಪ್ಪ, ಅದನ್ನು ನೋಡಿ, ಇಲ್ಲಿ ಕಾರ್ಡಿನಲ್ ಆ್ಯಂಡ್ ಆರ್ಡಿನಲ್ ಡೈರೆಕ್ಷನ್ಸ್ ಅಂತ ನಾನು ನಿಮ್ಗೆ ಹೇಳಿದೆ. ಈ ಕಾರ್ಡಿನಲ್ ಆರ್ಡಿನಲ್ ಡೈರೆಕ್ಷನ್ಸಲ್ಲಿ ಕೂಡ ಒಂದು ಮನೆಯನ್ನು ನಾವು 9 ಭಾಗಗಳನ್ನಾಗಿ ನಿರ್ಮಾಣ ಮಾಡ್ತೇವೆ, ಕಟ್ ಮಾಡ್ಕೊಳ್ತೇವೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನಂತರ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಹೌದಾ? ಹೌದು. ಮತ್ತು ಮಧ್ಯದಲ್ಲಿ ಬ್ರಹ್ಮಸ್ಥಾನ ಅಂತ ಹೇಳ್ತೇವೆ. ಸೊ ಇದೆಲ್ಲ ಸೇರಿಸಿ 9 ಭಾಗಗಳಾಗತ್ತೆ. ಸೊ ಪೂರ್ವ ಭಾಗದಲ್ಲಿ ಶುಕ್ರ ಇರ್ತಾರೆ, ದಕ್ಷಿಣ ಭಾಗದಲ್ಲಿ ಸುಬ್ರಹ್ಮಣ್ಯ ಕುಜ ಅಂತ ಹೇಳಿ ಅಂಗಾರಕ ಇರ್ತಾನೆ, ಪಶ್ಚಿಮದಲ್ಲಿ ಶನಿ ಇರ್ತಾನೆ, ಉತ್ತರದಲ್ಲಿ ಗುರು ಇರ್ತಾನೆ, ಬುಧನ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಬುಧ ಇರ್ತಾನೆ, ಆಗ್ನೇಯದಲ್ಲಿ ಚಂದ್ರ ಇರ್ತಾನೆ, ನೆಕ್ಸ್ಟು ನೈಋತ್ಯದಲ್ಲಿ ನಿವೃತ್ತಿ ಇರ್ತಾನೆ, ವಾಯುವ್ಯದಲ್ಲಿ ಕೇತು ಇರ್ತಾನೆ. ನೈಋತ್ಯದಲ್ಲಿ ರಾಹು ಕೂಡ ಬರುತ್ತೆ, ಈ ಕಡೆ ಕೇತು ಕೂಡ ಬರ್ತದೆ. ಅಲ್ಲಿ ಅಗ್ನಿಮೂಲೆ ಅಂತ ಹೇಳಿದ್ರಿ, ಚಂದ್ರ ಅಂತ ಹೇಳಿದ್ರಿ ಅಂತ ಹೇಳ್ತಾರೆ. ಹೌದು. ಈ ಅಗ್ನಿಮೂಲೆಯಲ್ಲಿ ಈ ಅಗ್ನಿಯನ್ನು ಚೈತನ್ಯವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕಲೆಗೆ ನಾವು ಅಗ್ನಿ ರಹಸ್ಯ ಅಂತ ಹೇಳ್ತೇವೆ. ಆ ಅಗ್ನಿ ರಹಸ್ಯವನ್ನು ಪ್ರತಿಯೊಬ್ಬ ಗೃಹಿಣಿಗೆ ಅವ್ರಿಗೆ ಮದುವೆ ಆದಂಥ ಸಂದರ್ಭದಲ್ಲಿ ಶಾಸ್ತ್ರ ಮುಖೇನ ಅವ್ರಿಗೆ ಕಲಿಸಿರ್ತಾರೆ. ಹಾಗಾಗಿ ಅದು ಚಂದ್ರನ ಜಾಗ ಅಂತ ಹೇಳ್ತೇವೆ. ಸೊ ನಿಮಗೆ ಗೊತ್ತು, ಚಂದ್ರ ತಂಪು, ಹುಣ್ಣಿಮೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಕ್ಕಂಥ ವಿಚಾರ ಅದು. ಸೊ ಅಗ್ನಿಮೂಲೆಯಲ್ಲಿ ತಾಯಿ ಇರ್ತಾಳೆ, ಅಲ್ಲಿ ಅವಳು ಅಗ್ನಿಯನ್ನು ಉಪಯೋಗಿಸ್ಕೊಂಡು ಅಕ್ಕಿಯಾಗಿರ್ತಕ್ಕಂಥ ಕಾಳಿರ್ತಕ್ಕಂಥ ಅಕ್ಕಿಯಲ್ಲಿ ಪ್ರಾಣವನ್ನು ತುಂಬುತ್ತಾಳೆ. ಪ್ರಾಣ ಅನ್ನೋದೇ ಜಲ. ಪ್ರಾಣವನ್ನು ತುಂಬಿ ಅನ್ನವನ್ನು ಮಾಡ್ತಾಳೆ ಅವಳು. ಆ ಒಂದು ಕಲೆ ಆ ಮಹಾತಾಯಿ ಹೆಣ್ಣು ಮಕ್ಕಳಿಗೆ ಸೇರಿರುತ್ತೆ. ಆ ಹೆಣ್ಣು ಮಕ್ಕಳು ತಮ್ಮ ಪ್ರಾಣವನ್ನು ಸೇರಿಸಿ ಮಕ್ಕಳಿಗೆ ಉಣಬಡಿಸ್ತಾರೆ. ಸೊ ಆವಾಗ ಅವ್ರಿಗೆ ಚೈತನ್ಯ ಬ್ಯೂಟಿಫುಲ್ಲಾಗಿ ಉಂಟಾಗ್ತದೆ. ಇಲ್ಲಿ ನಿಮಗೊಂದು ಸಣ್ಣ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇವಾಗ ನನ್ನ ಬಾಡಿನಲ್ಲಿ, ನನ್ನ ದೇಹದಲ್ಲಿ
ಉಷ್ಣಾಂಶ ಇದೆ. ಹಾಗಾದರೆ ಒಳಗಡೆ ಬೆಂಕಿ ಇದೆಯೋ? ಬೆಂಕಿ ಇದ್ರೆ ತಾನೇ ಉಷ್ಣಾಂಶ ಬರೋದು. ಹೇಗೆ ಬಂತು? ಆ ಚೈತನ್ಯದಿಂದ ಬರ್ತಾ ಇದೆ ಇಲ್ಲಿ ಬುದ್ಧಿ. ಸೊ ಒಳಗಡೆ ಆ್ಯಕ್ಚುಲಿ ಇರುತ್ತೆ. ಯಜ್ಞಕುಂಡನೇ ಒಳಗಡೆ ಇದೆ. ಆ ಯಜ್ಞಕುಂಡಕ್ಕೆ ನಾವು ಹವಿಸ್ಸನ್ನು ಏನು ಕೊಡ್ತೀವಲ್ಲ, ಆ ಹವಿಸ್ಸನ್ನು, ಅದಕ್ಕೆ ನಮ್ಮ ಮನೆಗಳಲ್ಲಿ ನಾವು ಕಲಿಸಿರ್ತಕ್ಕಂಥ ವಿಚಾರ, ಮೊದಲು ಯಾರೇ ಬಂದರೂ ಕೂಡ ಅವ್ರಿಗೊಂಚೂರು ನೀರು ಕೊಡು, ಬೆಲ್ಲ ಕೊಡು. ನಂತರ ಅವ್ರಿಗೆ ಊಟ ಹಾಕಬೇಕಾದ್ರೆ ಅನ್ನದ ಮೇಲೆ ಒಂಚೂರು ತುಪ್ಪ ಹಾಕಿ ನೈವೇದ್ಯ ಮಾಡಿ ಕೊಡು ಅಂತ ಹೇಳ್ತೀವಿ. ನೀವು ಹೋಮ ಮಾಡ್ಬೇಕಾದ್ರೆ ಹಾಕ್ತಿರಲ್ಲ ಅಕ್ಕಿ, ಅನ್ನ ಮತ್ತು ತುಪ್ಪ ಎಲ್ಲ, ಯಾವ ರೀತಿ ಹವಿಸ್ಸು ಹಾಕ್ತಿರೋ, ಒಬ್ಬ ಮನುಷ್ಯ ಊಟಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ ಬರೀ ಅವನು ಊಟಕ್ಕೆ ಬಂದಿಲ್ಲ, ನಿಮಗೆ ನಿಜವಾಗಲೂ ಒಂದು ಯಜ್ಞ ಪುರುಷನನ್ನು ಕರೆಸಿ ಅವನಿಗೆ ಹವಿಸ್ಸನ್ನು ಹಾಕ್ತಾ ಇರ್ತಕ್ಕಂಥ ಅವಕಾಶ ಆಗ್ತಾಯಿದೆ. ನೀವು ಹಾಕ್ತಾ ಇರ್ತಕ್ಕಂಥ ಆಹಾರ ಒಬ್ಬರಿಗೆ ಚೈತನ್ಯಯುತವಾಗಿ ಪರಿವರ್ತನೆ ಆಗ್ತಾಯಿದೆ. ದೊಡ್ಡ ಹೋಮವನ್ನು ಮಾಡ್ತಾ ಇದ್ದೀರಿ ಇವತ್ತು ಅಂತ ಬರುತ್ತೆ. ನೆಕ್ಸ್ಟ್ ನೈಋತ್ಯವನ್ನು ಯೋಚನೆ ಮಾಡಿದಾಗ ಅಲ್ಲಿ ನಿಮಗೆ ಸ್ಥಿರತೆ ಸಿಗುತ್ತೆ. ಸಮಸ್ತ ಬೆಳವಣಿಗೆಗೂ ಆಧಾರ ಅಲ್ಲೇ ಇರೋದು ನೈಋತ್ಯದಲ್ಲಿ. ನೆಕ್ಸ್ಟ್ ವಾಯುವ್ಯ ತಗೊಂಡ್ರೆ ಅಲ್ಲಿ ಗಾಳಿಯ ಒಂದು ವಿಚಾರಧಾರೆ ಇರುತ್ತೆ. ಅದನ್ನು ಎರಡನೇ ಆಗ್ನೇಯ ಅಂತ ಕೂಡ ಹೇಳ್ತೀವಿ. ಅದರ ಬಗ್ಗೆ ನಾನು ಮುಂದೆ ತಿಳಿಸ್ತೇನೆ. ಅದರಲ್ಲಿ ಕೂಡ ಎಲ್ಲ ಕಡೆನೂ ಅಗ್ನಿಮೂಲೆಯಲ್ಲೇ ಇಟ್ಬಿಡ್ಬೇಕಾಗಿಲ್ಲ. ಅದರಲ್ಲಿ ಕೂಡ ವೇದಗಳಲ್ಲಿ ತುಂಬ ವಿಚಾರವಾಗಿ, ತುಂಬ ದೀರ್ಘವಾಗಿ ಆಲೋಚನೆ ಮಾಡಿದಾಗ ಒಳಗಡೆ ರಹಸ್ಯಗಳು ತುಂಬಾ ಇದ್ದಾವೆ. ನಾನು ತಿಳಿಸ್ತೇನೆ. ಬಟ್ ಬೇಸಿಕಲಿ ಗಾಳಿಯ ಒಂದು ವಿಚಾರಕ್ಕೆ ವಾಯುವನ್ನು ಉಪಯೋಗಿಸ್ತೀವಿ. ಈಶಾನ ಮೌಢ್ಯವನ್ನು ಮಾಡಬೇಡಿ ಅಂತ ಹೇಳ್ತೀವಿ. ಈಶಾನ ಅಂತ ಹೇಳಿದ್ರೆ ಉತ್ತರ ಮತ್ತು ಪೂರ್ವ ದಿಕ್ಕಿನ ಎರಡರ ಸಂಯೋಜನೆ ಇರ್ತಕ್ಕಂಥದ್ದು. ಅದನ್ನು ಗುರು ಮತ್ತು ಚಂದ್ರ ಅಂತ ಕೂಡ ಹೇಳ್ತೀವಲ್ಲಿ. ಸೊ ಅಲ್ಲಿ ತಂಪಾಗಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾರ್ತ್ ಫೇಸಿಂಗ್ ಹೌಸಸ್ಗೆ ನಮ್ಮ ಈ ಕಡೆಯಲ್ಲಿ ತುಂಬ ನಾವು ಮೊದಲ ಆದ್ಯತೆ ಕೊಡ್ತೀವಿ, ಪ್ರಿಯಾರಿಟಿ ಕೊಡ್ತೀವಿ. ಉತ್ತರ ದಿಕ್ಕಿನ ಮನೆ ಅಂದರೆ ನಂದಿ ಬಾಗಲಂತೆ ತುಂಬ ಒಳ್ಳೇದಂತೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಸೌತ್ ಈಸ್ ಪ್ರೊಟೆಕ್ಟೆಡ್ ಅವರಿಗೆ, ವೆಸ್ಟ್ ಈಸ್ ಆಲ್ಸೋ ಪ್ರೊಟೆಕ್ಟೆಡ್. ಮುಂದ್ಗಡೆ ಸಿಗ್ತಕ್ಕಂಥದ್ದು ಬೆಳಗ್ಗೆ ಹೊತ್ತು ಮಾತ್ರ ಬಿಸಿಲಿರುತ್ತೆ, ಸಾಯಂಕಾಲ ಆಗ್ತಾ ಇದ್ದಂಗೆ ಮಧ್ಯಾಹ್ನ 12 ಗಂಟೆ ಆಗ್ತಾ ಇದ್ದಂಗೆ ಅವ್ರಿಗೆಲ್ಲ ತಂಪಾಗಿರುತ್ತೆ ಮನೆ. ಸೊ ಹೀಗೆಲ್ಲ ತುಂಬ ಇರುತ್ತೆ ವಿಚಾರ ಅದರಲ್ಲಿ. ತುಂಬ ಭಾಳ ವಿಶೇಷವಾದಂಥ ಒಂದು ಸಬ್ಜೆಕ್ಟ್. ನೆಕ್ಸ್ಟ್ ಬ್ರಹ್ಮಸ್ಥಾನ ಅಂತ ಬರುತ್ತೆ. ಬ್ರಹ್ಮಸ್ಥಾನ ಕೇಂದ್ರ ಬಿಂದು, ಒಂದು ಸ್ಕ್ವೇರ್ ಅಂತ ತೊಗೊಂಡಾಗ ದ ಸೆಂಟ್ರ್ ಪೋರ್ಷನ್ ಇದೆಲ್ಲ, ಎಲ್ಲ ಕಡೆಯಿಂದಲೂ ಎನರ್ಜೀಸ್ ಬರ್ತಾ ಇರುತ್ತೆ. ಆ ಎನರ್ಜೀಸ್ ಏನು ಬರ್ತಾ ಇದೆ ಅಲ್ವಾ, ಆ ಎನರ್ಜೀಸ್, ಆ ಶಕ್ತಿಯ ಹರಿವಿಗೆ ನೀವು ಮಧ್ಯದಲ್ಲಿ ಯಾವುದೇ ತಡೆಯನ್ನು ನಿರ್ಮಿಸಬಾರ್ದು. ಆ ತಡೆಯನ್ನು ನಿರ್ಮಿಸಬಾರ್ದು ಅಂತಲೇ ಮುಂಚೆ ಎಲ್ಲ ತೊಟ್ಟಿ ಮನೆ ಮಾಡ್ತಾಯಿದ್ರು, ಮಧ್ಯಭಾಗದಲ್ಲಿ ಓಪನ್ ಮಾಡ್ತಾಯಿದ್ರು. ನೀವು ನೋಡಿರ್ಬೋದು, ಎಳೆ ಮಕ್ಕಳು ಇರ್ತಾವಲ್ಲ, ಎಳೆ ಮಕ್ಕಳಿಗೆ ಕೂಡ ಸುಮಾರು 3 ತಿಂಗಳವರೆಗೂ ಪೂರ್ತಿ ಸ್ಕಲ್ ಬೆಳೆದಿರೋದಿಲ್ಲ. ಇಲ್ಲಿ ಮುಟ್ಟಿ ನೋಡಿದರೆ ನೆತ್ತಿ ಭಾಗದಲ್ಲಿ ನಾಡಿ ಪಟ್ 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 ಅಂತ ಇದಾಗ್ತಾರೆ. ಅಲ್ಲಿ ಕೊಬ್ಬರಿನೇ ಇಡ್ತಾ ಇರ್ತಾರೆ ಹಳಬರೆಲ್ಲ. ಏನಾಗಿರುತ್ತೆ, ಪ್ರಾಣಪೋಷಣೆ ಆದಮೇಲೆ ಸ್ಕಲ್ ಮುಗಿಯೋದಿಲ್ಲ. ಇದೇ ಬ್ರಹ್ಮಸ್ಥಾನ ಮನುಷ್ಯನಿಗೆ. ಹಾಗೆಯೇ ಮನೆಗೆ ಮಧ್ಯಭಾಗ ಬ್ರಹ್ಮಸ್ಥಾನ, ಇದು ಕೇಂದ್ರ. ಅಲ್ಲಿ ಶಕ್ತಿ ಎಲ್ಲ ಕಡೆ ಪ್ರವಹಿಸ್ತಾ ಇರುತ್ತೆ. ಅದಕ್ಕೆ ಅಡ್ಡಿ ಮಾಡಬಾರ್ದು, ಯಾವಾಗಲೂ ಮಧ್ಯಭಾಗವನ್ನು ಖಾಲಿ ಬಿಡಬೇಕು. ಸೊ ಈ ಥರ ವಿಚಾರಗಳು ತುಂಬಾ ಇದಾವಪ್ಪ. ಭಾಳ ಡೀಟೇಲ್ ಸಬ್ಜೆಕ್ಟ್. ಅಂದರೆ ಇವಾಗ ಹಾಲ್ ಬ್ರಹ್ಮಸ್ಥಾನ ಬಂದು ಹಾಲ್ ಬರುತ್ತಲ್ಲ? ಹೌದು ಹೌದು ಓಕೆ. ಅದನ್ನು ನೋಡ್ಕೊಂಡು ನಾವು ಪ್ಲ್ಯಾನ್ ಮಾಡಬೇಕಪ್ಪ ಪ್ರತಿಯೊಂದರಲ್ಲೂ. ಈ ಎಲ್ಲ ದಿಕ್ಕುಗಳನ್ನ ತುಂಬ ಚೆನ್ನಾಗಿ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಬಟ್ ಇನ್ನೂ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ? ಸಿಂಪಲ್ ಓಕೆಪ್ಪ. ಇನ್ನು ಓಕೆ, ನಾನು ದಿಕ್ಕಿಗೆ ಹೋಗೋಕ್ಕಿಂತ ಮುಂಚೆ ಒಂದೆರಡು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾತಕ್ಕೆ ವಾಸ್ತು ಬೇಕು? ಇದೆಲ್ಲರಿಗೂ ಇರ್ತಕ್ಕಂಥ ಒಂದು ಪ್ರಶ್ನೆ ಆಗ್ಬೋದು. ಸೊ ಒಂದು ಮನೆ ವಾಸ್ತು ಪ್ರಕಾರ ಕಟ್ಕೊಂಡ್ಬಿಟ್ರೆ ನಾವು ಕೋಟ್ಯಾಧಿಪತಿಗಳಾಗ್ಬಿಡ್ತೀವ? ಇದೆಲ್ಲ ಒಂದು ಪ್ರಶ್ನೆಗಳು ಬರಬಹುದು. ಆದರೆ ವಾಸ್ತುವಿನ ಮತ್ತು ನಮ್ಮ ಹಿಂದೂ ಧರ್ಮದ ಫೋಕಸ್ಸೇ ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಬೇಕು ಅಂತ. ಆಧ್ಯಾತ್ಮ ಅಂದರೆ ವಿರಾಗಿ ಅಲ್ಲ, ಸನ್ಯಾಸಿ ಜೀವನ ಅಲ್ಲ. ಬೇಸಿಕಲಿ ಆಧ್ಯಾತ್ಮ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸದಲ್ಲೂ ಕೂಡ ಸಾರ್ಥಕತೆಯನ್ನು ಕಾಣೋದು. ನಾವು ಏನು ಬದುಕ್ತಾ ಇದ್ದೀವಿ, ನಮ್ಮಲ್ಲಿ ಒಂದು ಸಮರಸತ್ವವನ್ನು ನಾವು ಸಾಧನೆ ಮಾಡ್ತಕ್ಕಂಥದ್ದು. ನಾವು ಅಣ್ಣ ತಮ್ಮ ಇರ್ತೀವಿ. ಅಣ್ಣ ತಮ್ಮ ಅಂತಕ್ಕಂಥ ಒಂದು ಪರಿಕಲ್ಪನೆ, ಆ ನಿಜವಾದ ಒಂದು ಕಳಕಳಿ, ಆ ಮುದ,
ಇವಾಗ ಒಬ್ಬ ದಂಪತಿಗಳಿರ್ತಾರಲ್ಲಿ, ಅವರಲ್ಲಿ ಅನ್ಯೋನ್ಯತೆ, ತಂದೆ ತಾಯಿ ಮಕ್ಕಳಿರ್ತಾರೆ, ಅಜ್ಜ ಅಜ್ಜಿ ಇರ್ತಾರೆ, ಅವರಲ್ಲಿ ಆ ಒಂದು ಸಮರಸತೆಯನ್ನು ಬೆಸೆತಕ್ಕಂಥ ಕೆಲಸವನ್ನು ನಾವು ವಾಸ್ತುವಿನಿಂದ ಸಾಧನೆ ಮಾಡ್ಬೋದು. ಸೊ ಬೇಸಿಕಲಿ ಏನು, ನಾನು ನಿಮಗೆ ಎಷ್ಟೋ ಸಂದರ್ಭಗಳಲ್ಲಿ ಮುಂಚೆನೂ ಮೀಟ್ ಮಾಡಿದಾಗ ನಾನು ಹೇಳಿದ್ದೇನೆ, ಜೀವನ ಅಂತ ಹೇಳಿದ್ರೇನು, ಕಟ್ಟ ಕಡೆಯಲ್ಲಿ ನಾವು ಅಳುಕಿಲ್ದಿರ ಜೀವನ ಮಾಡೋದು, ಆ ಅಳುಕುಗಳು ಉಂಟಾಗದೇ ಇರತಕ್ಕಂಥ ಒಂದು ಸಾಧನೆಯನ್ನು ನಾವು ವಾಸ್ತು ಪ್ರಕಾರ ಮನೆ ಕಟ್ಕೊಂಡಾಗ ಆಗತ್ತೆ. ಎಲ್ಲರಿಗೂ ಬೆಳಗಾಗೆದ್ದು ಸಂತೋಷವಾಗಿ ಜೀವನ ಮಾಡಲಿಕ್ಕಾಗೋದು, ನೆಮ್ಮದಿಯಾಗಿರ್ತಕ್ಕಂಥದ್ದು. ಆ ನೆಮ್ಮದಿ ಅಂತಕ್ಕಂಥ ಎಷ್ಟೋ ಮನೆಗಳು ನಾನೇ ಹೆಸರು ಕೊಟ್ಟಿದ್ದೀನಿ, ನೆಮ್ಮದಿ ಅಂತ ಮನೆ ಹೆಸರು ಕೊಟ್ಟಿದ್ದೀನಿ. ಸೊ ನೆಮ್ಮದಿಯಾಗಿರ್ತಕ್ಕಂಥ ಒಂದು ವಿಚಾರಧಾರೆಯನ್ನು ಅಳವಡಿಸ್ಕೊಳ್ಳೋದೇ ವಾಸ್ತು ಅಂತ ನಾನು ಹೇಳ್ತೇನೆ. ಈ ದಿಕ್ಕುಗಳಲ್ಲಿ ನೀವು ಹೇಳಿದ್ರಿ ಪೂರ್ವ, ಪಶ್ಚಿಮ, ದಕ್ಷಿಣ ಅಂತೆಲ್ಲ, ಎಲ್ಲ ದಿಕ್ಕುಗಳು ಒಳ್ಳೆಯದೇ. ನಮ್ಮ ವಿವೇಕಾನಂದರು ಹೇಳೋ ಹಾಗೆ, ನೋ ಹ್ಯೂಮನ್ ಈಸ್ ಅ ಇಡಿಯೇಟ್ ಪರ್ಸನ್, ದ ಪರ್ಸನ್ ಹೂ ಸೇಸ್ ದ ಅದರ್ ಪರ್ಸನ್ ಆಸ್ ಎನ್ ಇಡಿಯೇಟ್ ಈಸ್ ಎನ್ ಇಡಿಯೇಟ್ ಅಂತ. ಹಾಗೆ ಇಲ್ಲಿ ಯಾವ ದಿಕ್ಕುಗಳು ಕೂಡ ಗೌಣ ಅಲ್ಲ. ದಕ್ಷಿಣ ಅಂದ ತಕ್ಷಣ ಅಲ್ಲಿಗೆ ಆಧಿಪತ್ಯ ಯಮ ಅಂತ ಹೇಳಿಬಿಟ್ಟು ಯಮನ ಬಾಗಿಲು ಅಂತ ಹೇಳಿದ್ರೆ ತಪ್ಪಾಗ್ತದೆ. ಸೊ ಯಮ ಅಂತ ಹೇಳಿದ್ರೇ ಧರ್ಮಕ್ಕೆ ಅಧಿಪತಿ ಆಗ್ತಾನೆ. ಧರ್ಮಯುತವಾಗಿ ನಡೀತಕ್ಕಂಥ ವಿಚಾರ, ರಕ್ಷಣೆಯನ್ನು ಸಿಗ್ತಕ್ಕಂಥ ಭಾಗ ದಕ್ಷಿಣ ಭಾಗನೇ ಆಗುತ್ತೆ. ಸೊ ಹಾಗಾಗಿ ದಕ್ಷಿಣವೂ ಒಳ್ಳೆಯದೇ. ಪಶ್ಚಿಮ ಅಂತ ಹೇಳಿದ್ರೆ ಬರೀ ವರ್ಣ ಅಂತ ಹೇಳಿಬಿಡ್ತಾರೆ, ಅಲ್ಲಿ ಶನಿಯನ್ನು ಮರ್ತು ಬಿಡ್ತಾರೆ. ನಾವು ಕೊಟ್ಟಿರೋ ಹೆಸರುಗಳನ್ನು ಮಾಡ್ಕೊಂಡಿದ್ದೀವಲ್ವ, ಆ ಶನಿ ಅಂತ ಹೇಳಿದ್ರೆ ರಕ್ಷಣೆ ಸಿಗುತ್ತೆ ಪಶ್ಚಿಮ ಭಾಗದಲ್ಲಿದ್ದಾಗ. ಆದರೆ ಅಲ್ಲಿ ಬಾಗಿಲುಗಳನ್ನು ಯಾವ ರೀತಿ ಇಟ್ಕೊಳ್ತೇವೆ ಅನ್ನೋದು ಮುಖ್ಯ ಆಗುತ್ತೆ. ನಮ್ಮ ಮನೆ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ಅಡುಗೆ ಮಾಡಬೇಕಾದ್ರೆ ಎಲ್ಲ ಬೇಕು, ಆದರೆ ಯಾವ್ಯಾವ್ದು ಎಷ್ಟೆಷ್ಟು ಬೇಕೋ, ಎಲ್ಲೆಲ್ಲಿ ಬೇಕೋ, ಯಾವಾಗ ಯಾವಾಗ ಹಾಕಬೇಕೋ ಹಾಗೆ ಹಾಕಬೇಕು. ಯಾವಾಗಲೂ ಉಪ್ಪು ಹಾಕ್ಬಿಟ್ರೆ ಹೋಳಿಗೆ ಉಪ್ಪು ಅಂಟೋದೇ ಇಲ್ಲ, ನ್ಯಾಚುರಲ್. ಸೊ ಹಾಗೆ ಎಲ್ಲ ದಿಕ್ಕುಗಳು ಇದೇನಿದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನಾವು ಯಾವತ್ತಿಗೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಚೌಕಟ್ಟು ಮತ್ತು ಆಯತ ಇರಬೇಕು ಅಂತ ಹೇಳ್ತೀವಿ ಮನೆಗೆ. ಯಾತಕ್ಕೆ ಅಂದರೆ 4 ಕೋನಗಳು ಅಲ್ಲಿ ಇಂಪೋಸ್ ಆಗಬೇಕು. ಆವಾಗ ಅದು 360 ಡಿಗ್ರಿ, 4 ರೈಟ್ ಆ್ಯಂಗಲ್ಸ್ ಅಂತ. 4 ರೈಟ್ ಆ್ಯಂಗಲ್ಸ್ ಅಂದರೆ 360 ಡಿಗ್ರಿ ಅಲ್ಲಿ ನಾವು ಸಾಧಿಸ್ತೇವೆ. ಆ 360 ಡಿಗ್ರಿ ಅಂತ ಬಂದಾಗ ಒಂದು ವೃತ್ತ ಕಂಪ್ಲೀಟ್ ಆಗುತ್ತೆ ಅಂತ. ಹಾಗಾಗಿ ಈ ದಿಕ್ಕುಗಳನ್ನು, ಉಪದಿಕ್ಕುಗಳನ್ನು ನಾವು ಅಳವಡಿಸ್ಕೊಂಡು ಮನೆಯನ್ನು ಕಟ್ಟಬೇಕಾದ್ದು ನಮ್ಮ ಧರ್ಮ. ಇವಾಗ ಯಮನ ಬಾಗಿಲು ಕೂಡ ಒಳ್ಳೇದು ಅಂತ ಹೇಳಿದ್ರಿ, ಅದ್ರ ಜೊತೆಗೆ ಅದನ್ನು ಹೇಗೆ ನೋಡ್ಕೋಬೇಕು ಅದೇ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿದ್ರಿ. ಹೌದು, ಅದು ಹೇಗೆ? ಯಮನ ಬಾಗಿಲು ಅಂತ ನಾನು ಹೇಳಿದೆ, ದಕ್ಷಿಣ ಅಂತ ಹೇಳಿದ್ರೆ ಯಮನ ಬಾಗಿಲು ಅಂತ ಕೆಲವ್ರು ಹೇಳ್ತಾರೆ ಅಂತ ಹೇಳಿದೆ, ನಾನು ಹೇಳಿದೆ ಅಂತ ನಾನು ಹೇಳ್ತೇನೆ. ಇಲ್ಲಿ ವಿಚಾರ ಏನಾಗುತ್ತೆ, ಯಮ ಅಂದ ತಕ್ಷಣ ನಾವೆಲ್ಲ ಭಾಳ ಭಯ ಬೀಳ್ತೀವಿ. ಆದರೆ ಯಮನಷ್ಟು ಒಳ್ಳೆಯವನು ಯಾರು ಇಲ್ಲವೇ ಇಲ್ಲ ಅಂತ ನನ್ನ ಒಂದು ಅನುಭವ. ಯಾಕೆಂದರೆ ದೇಹದ ಅವಸಾನವಾದಾಗ ನಾವು ಈ ದೇಹನೇ ಸಾಕಪ್ಪ, ಈ ಜೀವನನೇ ಸಾಕಪ್ಪ ಅಂತ ಪಾಪ ಕೆಲವು ಹಿರಿಯರು ಒದ್ದಾಡೋದನ್ನು ನಾವು ನೋಡಿದ್ದೀವಿ. ಎಲ್ಲರೂ ಕೈ ಬಿಟ್ಟಾಗ, ವೈದ್ಯರು ಕೈ ಬಿಟ್ಟಾಗ, ಜೊತೆಲಿ ಬಂದವರು ಕೈ ಬಿಟ್ಟಾಗ, ಕಡೆಗೆ ನಾನು ಇದೀನಿ ಬಾರಯ್ಯ ಅಂತ ಕರೆಯೋನು ಯಮನೇ. ಸೊ ತಾತ್ವಿಕ ರೀತಿಯಲ್ಲಿ ಯಮನಷ್ಟು ಕ್ಲೋಸ್ ಫ್ರೆಂಡ್ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತೇನೆ, ನನ್ನ ಒಂದು ವಿಚಾರ. ಸೊ ಹಾಗಾದರೆ ಈ ಯಮನ ಬಾಗಿಲನ್ನು ಹೇಗೆ ನೋಡ್ಕೋಬೇಕು ನಾವು? ಯಮನ ಬಾಗಿಲು ಅಲ್ವೇ ಅಲ್ಲಪ್ಪ ಅದು, ಹೇಳ್ತಾರಲ್ಲ. ಹೌದು, ಅವ್ರು ಹೇಳ್ತಾರಲ್ಲ ದಕ್ಷಿಣ ಬಾಗಿಲು. ದಕ್ಷಿಣ ಬಾಗಿಲಲ್ಲಿ ದಕ್ಷಿಣ ಬಾಗಿಲು ಅಂತ ಹೇಳಿದ್ರೆ ದಕ್ಷಿಣ ದಿಕ್ಕಿಗೆ ಇಟ್ಟಿರ್ತಕ್ಕಂಥ ಬಾಗಿಲು ಅಂತ. ಆ ದಕ್ಷಿಣದಲ್ಲಿ ದಕ್ಷಿಣ ಮಧ್ಯ ಬಾಗಿಲು ಮತ್ತು ದಕ್ಷಿಣ ಆಗ್ನೇಯದ ಬಾಗಿಲೆಲ್ಲ ಕೂಡ ತುಂಬಾ ಒಳ್ಳೆಯದು. ಅದನ್ನು ನಾವು ನೋಡಿ ಅಲ್ಲಿ ಆಯದ ಒಂದು ವಿಚಾರ ನೋಡಿ ಅಲ್ಲಿಗೆ ಒಂದ್ಸಗೆ ನಾನು ಅವಾಗ ಹೇಳ್ದಂಗೆ ಮನೆಯಲ್ಲಿ ಪಂಚಭೂತಗಳನ್ನು ಅಳವಡಿಸ್ಕೊಳ್ಳೋದೇ ನಾವು ಜೀವನ ಅಂತ ಹೇಳ್ತೀವಿ. ಇಲ್ಲಿ ಪಂಚಭೂತಗಳು ಏನು ಅಂತ ನಿಮಗೆ ಗೊತ್ತಾಗಿದೆ, ಅಲ್ಲಿ ಯಾವ ರೀತಿ ಬರ್ತಾ ಇದೆ, ಅಲ್ಲಿ ವೈಬ್ರೇಷನ್ಸ್ ಹೇಗಿದೆ, ಇದನ್ನು ನೋಡಿ ನಾವು ಡಿಸೈಡ್ ಮಾಡಿ ಇಟ್ಕೊಡ್ತೀವಪ್ಪ. ಅದಕ್ಕೆ ನಾನು ಸೈಟ್ ಎಕ್ಸಾಮಿನೇಷನ್ ಮಾಡಲೇಬೇಕಾಗತ್ತೆ, ತಪ್ಪಾಗತ್ತಿಲ್ಲ ಅಂದರೆ. ಯಾಕೆಂದರೆ ನಾವು ಮನೆ ಒಂದು ಕಡೆ ಕೊಟ್ಟಿರ್ತೀವಿ, ಅವ್ರ ಸೈಟಲ್ಲಿ ಇಲ್ಲೆಲ್ಲೋ ಕಟ್ಬಿಟ್ಟಿರ್ತಾರೆ, ಅವಾಗೆಲ್ಲ ತಪ್ಪುಗಳು ಆಗಬಾರ್ದು ಅಂತ ನೋಡಿ ಡಿಸೈಡ್ ಮಾಡಿ ಕೊಡ್ತೀವಿ. ಈ ಸೈಟ್ ತಗೊಳ್ತಾರಲ್ವ, ಆಗ ಕೂಡ ನಾವು ವಾಸ್ತು ನೋಡಬೇಕಾಗತ್ತಾ? ಸೈಟ್ಗೆ ನಾವು ತಗೊಳ್ಳೋದು ಒಂದು ಜಾಗ ಯಾವುದೇ ಆಗಲಿ, ನಾವು ಅದನ್ನು ಸ್ಥಿರ ಆಸ್ತಿ ಅಂತಲೇ ನಾವು ಹೇಳ್ತೀವಿ.
ಬೇರೆ ಎಲ್ಲ ಕೂಡ ಚರ ಆಸ್ತಿ ಅಂತ. ಚರ ಅಂದರೆ ವಿಚ್ ಕ್ಯಾನ್ ಜಸ್ಟ್ ಡೆಫಿನೆಟ್ಲಿ ಯೂಸ್ ಆ್ಯಂಡ್ ಥ್ರೋ ಅನ್ನೋ ಥರ. ಸ್ಥಿರಾಸ್ತಿ ಅಂತ ಯಾವುದು ಸ್ಥಿರ? ಇದಕ್ಕೊಂಚೂರು ಮುಂದೆ ಹೋಗಿ ನಾನು ಹೇಳ್ತೀನಪ್ಪ. ನಾ ವಿಲ್ ಜಸ್ಟ್ ಆಸ್ಕ್ ಯು ಎ ಕ್ವೆಶ್ಚನ್. ವಾಟ್ ಈಸ್ ಟ್ರೂತ್ ಅಂತ? ಓಕೆ, ವಾಟ್ ಯು ಮೀನ್ ಬೈ ಟ್ರೂತ್? ಯಾವಾಗಲೂ ಚೇಂಜ್ ಆಗದೇ ಉಳ್ಕೊಳ್ಳುತ್ತಲ್ಲ, ಅದೇ ಸತ್ಯ ಅಲ್ವಾ? ಸೊ ಇದನ್ನು ನಾನು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವ್ರಿಗೆ ಗೊತ್ತಿರಬೇಕು ನಿಮಗೆ. ಡಿ ಎಂ ನಂಜುಂಡಪ್ಪ ಅವರು ಭಾಳ ದೊಡ್ಡ ಎಕಾನಮಿಸ್ಟ್ ಆಗಿದ್ದರು. ಓಕೆ, ನಮ್ಮ ಯೋಜನಾ ಇಲಾಖೆಗಳೆಲ್ಲ ಭಾಳ ದೊಡ್ಡವರಿದ್ದರು. ಅವರು ಮಾತಾಡ್ಬೇಕಾದ್ರೆ ನಾನು ಚಿಕ್ಕವನಿದ್ದೆ. ಮರಿ ಹೇಳೋ ಏನಾರು ಅಂತ ಕೇಳೋರು. ಅವನು ಹೇಳ್ತಿದ್ದೆ ಅವ್ರಿಗೆ, ಸರ್ ವಾಟ್ ಇಸ್ ಟ್ರೂತ್ ಸರ್ ಅಂತ ಕೇಳ್ತಿದ್ದೆ. ನನಗೂ ಅವಾಗಿನ್ನ ಅಹಂಭಾವ ಜಾಸ್ತಿ ಇತ್ತು. ಅವಾಗ ಅವ್ರೇನು ಹೇಳಿದಾಗ ನಾನು ಹೇಳಿದ್ದೆ, ಇದಲ್ಲ ಸರ್, ಟ್ರೂತ್ ಇಸ್ ದ್ಯಾಟ್ ವಿಚ್ ಸ್ಟೇಸ್ ಆನ್ ಫಾರ್ ಎವರ್ ಅಂತ ಹೇಳುತ್ತೆ, ವಿಚ್ ಪ್ರಿವೇಲ್ಸ್ ಫಾರ್ ಎವರ್ ಅಂತ. ಯಾವುದು ಯಾವಾಗಲೂ ಸ್ಥಿರವಾಗಿ ನಿಲ್ಲುತ್ತದೆಯೋ ಅದು ಮಾತ್ರ ಸತ್ಯ. ಇಲ್ಲಿ ನಾನು ಚರ, ನೀವು ಚರ. ಹಾಗಾದರೆ ಪಂಚಭೂತಗಳು ಮಾತ್ರ ಸ್ಥಿರ. ಈ ಪಂಚಭೂತಗಳನ್ನು ಇಟ್ಕೊಂಡು ಒಂದು ಸೈಟನ್ನು ನೋಡೋಕ್ಕೆ ಹೋಗುವಾಗ ಆ ಸೈಟಿಗೆ ಯಾವುದರಿಂದ ಯಾವುದೇ ಒಂದು ಅಂಗಗಳಿಂದ, ಪಂಚಭೂತಗಳನ್ನು ಪಂಚ ಅಂಗ ಅಂತ ಬೇಕಾದ್ರೆ ನಾವು ತಿಳ್ಕೊಳ್ಳೋಣ ಮಾತಿನ ಒಂದು ವಿಚಾರಕ್ಕೆ, ಯಾವುದರಿಂದ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾನು ನೋಡಿ ಕೊಡ್ತೀವಪ್ಪ. ಹಾಗಾಗಿ ಸೈಟ್ ತೊಗೊಳೋಕ್ಕಿಂತ ಮುಂಚೆನೇ ವಾಸ್ತು ನೋಡ್ಕೊಳ್ಳೋದು ಪರಿಸರ ವಾಸ್ತುವಿನಿಂದ ತುಂಬಾ ಸೂಕ್ತ. ಇವಾಗ ಹೋದಾಗ ಸಿಂಪಲ್ಲಾಗಿ ಒಂದಿಷ್ಟು ವಿಷಯಗಳನ್ನ ನೋಡಿ ಓಕೆ ಅನ್ಬೋದು. ಅಂದರೆ ಯಾವ್ಯಾವ ವಿಷಯಗಳನ್ನ ನೋಡ್ಬೋದು ಸೈಟ್ ತೊಗೊಳ್ಳುವಾಗ? ಸೈಟ್ ತೊಗೊಳ್ಳುವಾಗ ನಿಮಗೆ ನಾರ್ತಿಗೆ ಆಗಲಿ, ಈಸ್ಟಿಗೆ ಆಗಲಿ, ಸೌತ್ಗಾಗಲಿ ಅಥವಾ ಪಶ್ಚಿಮಕ್ಕಾಗಲಿ ಯಾವುದಕ್ಕೂ ಎದುರುಗಡೆ ರಸ್ತೆ ಬರದೇ ಇರೋ ಥರ ನೋಡ್ಕೊಳ್ಳೋದು ತುಂಬ ಉತ್ತಮ. ಮೊದಲನೇ ವಿಚಾರ. ಎರಡನೇ ವಿಚಾರ, ಆದಷ್ಟು ಚೌಕಟ್ಟಿರಲಿ ಮತ್ತು ಆಯ್ತಾ ಇರಲಿ. ಕೋನ ಇರತಕ್ಕಂಥ, ಕೋನಗಳು ಉಂಟಾಗ್ತಕ್ಕಂಥ ಸೈಟ್ಸ್ ಬೇಡ. ನಾನು ಆವಾಗಲೇ ನಿಮ್ಗೆ ಹೇಳಿದೆ 360 ಡಿಗ್ರಿಯನ್ನು ಅಚೀವ್ ಮಾಡೋದೇ ಅತಿ ಮುಖ್ಯ ಅಂತ. ಸೊ ನೀವು ಕೋನಗಳನ್ನು ಮಾಡಿದಾಗ ಇವಾಗ ಅಷ್ಟಭುಜ ಇರ್ಬೋದು, ಪಂಚಭುಜ ಇರ್ಬೋದು, ತ್ರಿಭುಜ ಇರ್ಬೋದು, ಆ ಆಕೃತಿಗಳಲ್ಲಿರ್ತಕ್ಕಂಥ ಸೈಟ್ಸು ಯಾವುದ್ರಲ್ಲೂ ನೀವು 360 ಡಿಗ್ರೀಸ್ನ ಅಚೀವ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅಂಥ ಸೈಟ್ಗಳು ಬೇಡ. ಓಕೆ, ಆದಷ್ಟು ಬೇಡ, ಅವಾಯ್ಡ್ ಮಾಡಿ, ಸಂಪೂರ್ಣವಾಗಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆಂದರೆ ತೊಗೊಳ್ಬೇಕಾದ್ರೆ ನಿಮಗೆ ಆಪ್ಷನ್ಸ್ ಇರುತ್ತೆ. ಹಾಗಾದರೆ ಇವಾಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಾಡಿಗೆ ಮನೇಲಿರೋರು ಮನೆ ಚೇಂಜ್ ಮಾಡ್ತಾ ಇರ್ತಾರೆ. ಇವಾಗ ಕಟ್ಟಿಸ್ಕೊಳ್ಳೋದಾದರೆ ವಾಸ್ತು ಪ್ರಕಾರ ಕಟ್ಟಿಸ್ಕೋಬೋದು ಸ್ವಂತ ಮನೆ ಆದರೆ ಬಾಡಿಗೆ ಮನೆ ವಿಷಯ ಬಂದಾಗ ವಾಸ್ತು ಚೇಂಜ್ ಮಾಡೋಕ್ಕಾಗಲ್ಲ ಬಾಡಿಗೆಗೆ ಹೋಗೋರು. ಸೊ ಅವಾಗ ಇನ್ ಕೇಸ್ ಅಲ್ಲಿ ವಾಸ್ತು ಕರೆಕ್ಟಾಗಿ ಇಲ್ಲ ಅಂದರೆ ಏನು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡಿರ್ಬೋದು? ಓಕೆ, ಇದಕ್ಕೆ ನಾನು ಈ ಪ್ರಶ್ನೆನ ತುಂಬ ಜನ ಕೇಳ್ತಾರೆ. ಹಾಗಾದರೆ ಎಫೆಕ್ಟ್ ಆಗೋದೇ ಇಲ್ಲ ಅಲ್ವಾ, ನಮ್ಮಂಥವ್ರು ನಾವೇನು ಮಾಡಬೇಕು, ಬಾಡಿಗೆ ಮನೇಲಿರ್ತೀವಿ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಓನರ್ದು ಗಾಡಿ ತೊಗೊಂಡು ಓಡಾಡ್ತಿರ್ತೀರ ನೀವು, ಆ ಗಾಡಿ ಸರಿ ಇಲ್ಲ ಅಂದರೆ ಓನರ್ಗೂ ಎಫೆಕ್ಟು, ನಿಮಗೂ ಎಫೆಕ್ಟ್. ಹಾಗಾಗಿ ಮನೆ ಬಾಡಿಗೆಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗೋದು ಸೂಕ್ತ. ಅಕಸ್ಮಾತ್ ಏನೋ ಇದ್ದಾಗ ಟೆಂಪ್ರರಿ ಪರಿಹಾರಗಳನ್ನು ನಾವು ನಿಜವಾಗ್ಲೂ ಸೂಚಿಸ್ತೇವೆ. ಇವಾಗ ನೀವು ದಕ್ಷಿಣಕ್ಕೆ ತಿರ್ಕೊಂಡು ಊಟ ಮಾಡ್ತಾ ಇರ್ತೀರಿ. ದಕ್ಷಿಣಕ್ಕೆ ತಿರ್ಕೊಂಡು ಊಟ ಮಾಡಿದಾಗ ಕಾಂತೀಯ ಧ್ರುವಗಳು ಅಂತ ಹೇಳ್ತೀವಿ ನಾವು. ಕಾಂತೀಯ ಧ್ರುವ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಷನ್ಸ್ ಇರುತ್ತೆ, ಸೌತ್ ನಾರ್ತ್ ಅಂತೆಲ್ಲ ಬರುತ್ತಲ್ಲಪ್ಪ. ಹಾಗಾಗಿ ಅಲ್ಲಿ ಮ್ಯಾಗ್ನೆಟಿಕ್ ರೇಸು ನಾರ್ತಿನಿಂದ ಸೌತ್ಗೆ ಹೋಗ್ತಾ ಇರುತ್ತೆ. ನೀವು ಅದನ್ನು ಫಿಗರ್ಸ್ ನೋಡಿದ್ರೆ ಇವತ್ತಿನ ನೀವು ಮಕ್ಕಳು ನೀವು ನೋಡ್ಬೋದು ಅದನ್ನೆಲ್ಲ ಕೂಡ. ನಾರ್ತಿಂದ ಮ್ಯಾಗ್ನೆಟಿಕ್ ವೇಸ್ ಕ್ರಿಯೇಟ್ ಆಗೋದೇ ಹೀಗೆ. ಸೊ ನಾರ್ತಿಂದ ಹೀಗೆ ಹೊರಹೊಮ್ತಾ ಇರುತ್ತೆ, ಈ ಕಡೆದು ಹೀಗೆ ಹೊರಹೊಮ್ತಾ ಇರುತ್ತೆ. ಸೊ ನೀವು ಅಲ್ಲಿ ಸೌತ್ಗೆ ತಿರ್ಕೊಂಡು ಊಟ ಮಾಡ್ತಾಯಿದ್ರೆ ನಿಮಗೆ ಬೇಡದೇ ಇರತಕ್ಕಂಥ ವೇವ್ರಿ ಮ್ಯಾಗ್ನೆಟಿಕ್ ಇದು ನಿಮ್ಮ ಬಾಡಿಯಲ್ಲಿ, ನಿಮ್ಮ ಆಹಾರದಲ್ಲಿ ತೊಂದರೆ ಪಚನ ಶಕ್ತಿಯಲ್ಲಿ ಉಂಟಾಗ್ಬೋದು. ಪಚನ ಶಕ್ತಿಯಲ್ಲಿ ಅಲ್ಲಿ ಏನಿದು ಪಚನ ಡೈಜೆಸ್ಟಿವ್ ರೋಲ್. ಸೊ ಆ ಡೈಜೆಷನಲ್ಲಿ ನಿಮ್ಮ ಪ್ರಾಬ್ಲಮ್ ಆಗಬಹುದು. ಅದಕ್ಕೋಸ್ಕರ ಆ ಥರದ್ದು ಏನಾದ್ರು ಇದ್ದರೆ ಆ ಥರದ್ದನ್ನು ಅವಾಯ್ಡ್ ಮಾಡಿಸ್ತೀವಿ. ಕೆಲವು ಸತಿ ಟಿ ವಿ ನೋಡ್ತಕ್ಕಂಥ ದಿಕ್ಕನ್ನು ಬದಲಾಯಿಸ್ಕೊಡ್ತೀನಿ. ಭಾರವಾದ ಪಾಪ ಅವ್ರಿಗೇನು ಬೇರೆ ಮಾಡೋಕ್ಕೆ ವಿಧಿ ಇರಲ್ಲ. ಅಂಥ ಸಮಯದಲ್ಲಿ ಆಯ್ತಪ್ಪ ನೀವು ಈ ಮನೇಲಿರಿ, ಇಲ್ಲಿವರೆಗೂ ಈ ಕರೆಕ್ಷನ್ಸ್ ಮಾಡ್ಕೊಳ್ಳಿ, ಬಟ್ ಸ್ವಲ್ಪ ಬದಲಾವಣೆ ಸಿಗತ್ತೆ, ಸಿಕ್ಕ ತಕ್ಷಣ ಮುಂದೆ ಹೋಗ್ಬಿಡಿ ಅಂತ ಹೇಳ್ತೀನಿ ನಾನು. ಮುಂದುವರಿರಿ ಅಂತ ಹೇಳ್ತೇನೆ. ಯಾಕೆಂದರೆ ನಮ್ಮ ಧರ್ಮ ಮತ್ತು ಶಾಸ್ತ್ರ ಇರೋದು ಒಬ್ಬರನ್ನ ಹೆದರಿಸ್ಲಿಕ್ಕಲ್ಲ, ಅವರನ್ನು ಪುರೋಗಾಮಿಯಾಗಿ ಅವರಿಗೆ ಬೆಳಕು ಕೊಡಿಸಿ ಅವರನ್ನು ಮುನ್ನಡೆಸಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ
ಒಂದಷ್ಟು ಜನ ಸೈಟ್ನ ಪರ್ಚೇಸ್ ಮಾಡ್ತಾರೆ, ಪಾಯ ಹಾಕ್ತಾರೆ ಮನೆ ಕಟ್ಟಬೇಕು ಅಂತ. ಬಟ್ ಎಷ್ಟೊಂದು ಇನ್ಸಿಡೆಂಟ್ ಕೇಳಿದ್ದೀನಿ ಎಲ್ಲಿ ಪಾಯ ಹಾಕಿದ್ಮೇಲೆ 1-2 ವರ್ಷ ತನಕ ಮನೆ ಕಟ್ಟೋಕ್ಕೆ ಆಗೋದಿಲ್ಲ. ಹೌದು, ಇದೇನಕ್ಕಾಗತ್ತೆ ಅಂತ ನಾನು ಹೇಳ್ದಂಗಪ್ಪ, ಇವಾಗ ನೈಋತ್ಯ ಅಂತಕ್ಕಂಥದ್ದು ಅತಿ ಮುಖ್ಯ ಆಗುತ್ತೆ. ನಮ್ಮ ವೇದ ಕಾಲಗಳಿಂದ ಕೂಡ ಹೇಳ್ಕೊಂಬಂದಿದ್ದಾರೆ ನೈಋತ್ಯವೇ ಆಧಾರ ಅಂತ. ಕೆಲವರು ಅದಕ್ಕೂ ಪ್ರಶ್ನೆ ಮಾಡಿದ್ದಾರೆ, ನಮ್ಮನೆ ನೈಋತ್ಯ ಆದರೆ ಇನ್ನೊಬ್ಬರ ಮನೆಗೆ ಅದು ಆಗ್ನೇಯ ಅಲ್ವಾ ಅಂತ. ನಾವು ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿದ್ಮೇಲೆ ನಮ್ಗೆ ಅಷ್ಟೇ. ಸೊ ಇಲ್ಲಿ ಬಾಹ್ಯಾಕಾಶದಿಂದ ಬರ್ತಾ ಇರ್ತಕ್ಕಂಥ ಒಂದು, ನೀವು ಹಳೆ ಮುಂಚೆನೇ ಆ್ಯಂಟೆನಾಗಳು ನೋಡಿರ್ಬೋದು, ತಟ್ಟೆ ಥರ ಇರ್ತದೆ. ಅಲ್ಲಿ ನಡೀತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಇಲ್ಲಿ ನಾವು ಕ್ರೋಢೀಕರಣ ಮಾಡ್ತಾಯಿದ್ದೀವಿ. ವಿ ಆರ್ ಸಿಂಕ್ರೊನೈಸಿಂಗ್ ಆ್ಯಂಡ್ ವಿ ಆರ್ ಟ್ರಾನ್ಸ್ಪ್ಲಾಂಟಿಂಗ್ ಇಟ್. ಸೊ ಸ್ಥೂಲ ಮತ್ತು ಸೂಕ್ಷ್ಮ ಅಂತ ವಿಚಾರ ಬರುತ್ತೆ ಇಲ್ಲಿ. ಸೊ ಆ ಥರದ ಯಾವುದೋ ವ್ಯತ್ಯಾಸಗಳನ್ನು ಅವ್ರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಕಬಾರ್ದ ಜಾಗದಲ್ಲಿ ಲೋಡ್ ಹಾಕ್ಕೊಂಡಿರ್ತಾರೆ, ಬೇರೆ ಎಲ್ಲೋ ವಾಚ್ಮ್ಯಾನ್ ಶೆಡ್ ಕಟ್ಕೊಂಡಿರ್ತಾರೆ, ಇಲ್ಲೆಲ್ಲೋ ನೀರು ಹರಿಯೋಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟಿರ್ತಾರೆ. ಎಲ್ಲಿ ಪ್ರೊಟೆಕ್ಷನ್ ಕೊಡಬೇಕು ಅಲ್ಲಿ ಕೊಟ್ಟಿರೋದಿಲ್ಲ, ಯಾವ ಕಡೆಯಿಂದ ಓಡಾಡೋ ರೀತಿ ಸರಿ ಇರೋಲ್ಲ. ಅದನ್ನೆಲ್ಲ ಬದಲಾಯಿಸಿದಾಗ ತಿರ್ಗಾ ಸರಿ ಹೋಗುತ್ತೆ. ಅವ್ರದ್ದೇ ಸೈಟ್ ಇರುತ್ತೆ, ಪೂರ್ವ ಭಾಗದಲ್ಲಿ ಪಾಯ ಹಾಕ್ಬಿಟ್ಟಿರ್ತಾರೆ, ಪಶ್ಚಿಮ ಭಾಗದಿಂದ ಶುರು ಮಾಡಬೇಕಿತ್ತು. ಇಲ್ಲ ಉತ್ತರ ಭಾಗದಲ್ಲಿ ಮನೆ ಕಟ್ಬಿಡ್ತಾರೆ, ದಕ್ಷಿಣ ಭಾಗ ಖಾಲಿ ಬಿಟ್ಬಿಟ್ಟಿರ್ತಾರೆ. ಆ ಥರದ್ದೆಲ್ಲ ಆಗಿರುತ್ತೆ ಕೆಲವೆಲ್ಲ, ನೀವು ಹೇಳೋದು ನಿಜ. ಆ ಸಮಯದಲ್ಲಿ ಇದೆಲ್ಲ ಹೋಗಿ ಪರಿಹಾರಗಳನ್ನು ಮಾಡಿಕೊಂಡು ಸರಿ ಮಾಡಿದ್ದಿದೆ. ಮೊನ್ನೆ ಕೂಡ ಒಂದು ವಿಚಾರಕ್ಕೆ ಹೇಳ್ತಾ ಇದ್ದೀರಪ್ಪ, ಈ ಒಂದು 2-3 ಇಯರ್ಸ್ ಬ್ಯಾಕ್ ಮುಂಬೈನಲ್ಲಿ ಒಂದು ಇದಕ್ಕೆ ಪ್ರಾಜೆಕ್ಟ್ಗೆ ಹೋಗಿದ್ದೆ ನಾನು. ಅದು ಸುಮಾರು 30 ವರ್ಷಗಳಿಂದ ನಿಂತೋಗಿತ್ತು ಪ್ರಾಜೆಕ್ಟ್. 30 ವರ್ಷ. ಅದು ಸೌತ್ ಫೇಸೆ ನವಿ ಮುಂಬೈನಲ್ಲಿ 7 ಫ್ಲೋರ್ಸ್ ಕಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಅದು 1.5-2 ಎಕರೆ ಜಾಗ ಇರಬೇಕದು, ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿತ್ತು ಅದು. ಇವಾಗ ಅದು ಮಾಡಬೇಕು ಅಂದರೆ ನೆಕ್ಸ್ಟು ಅದನ್ನೆಲ್ಲ ಹೊಡೆದಾಕಿ ಇವಾಗ ಮುಂಚೆ 7 ಫ್ಲೋರ್ಗೆ ಪರ್ಮಿಷನ್ ಕೊಟ್ಟಿದ್ದು. ಇವಾಗ ಅವ್ರು ಮಾಡ್ತಾ ಇರೋದು 40 ಫ್ಲೋರ್ ಮಾಡ್ತಾಯಿದ್ದಾರೆ. ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಬಟ್ ಅದು ಏನೂ ಮಾಡಲಿಕ್ಕಾಗ್ತಾ ಇರಲ್ಲ ಅಲ್ಲಿ. ಅಲ್ಲೋ ಸಣ್ಣ ಪುಟ್ಟ ಕರೆಕ್ಷನ್ಸ್ ಎಲ್ಲ ನಾನು ಹೇಳಿ ಬಂದದ್ದಾಯಿತು. ವಾಸ್ತು ಅಂದರೆ ಒಡೆಯೋದೇ ಅಂತಲೇ ಅಲ್ಲ, ಅವ್ರಿಗೆ ಬೆಳವಣಿಗೆ ಸಿಕ್ಕಾಗ ಅವರೇ ಒಡಿಸ್ಕಟ್ತಾರೆ. ಅಲ್ಲಿವರೆಗೂ ಅವ್ರಿಗೊಂಚೂರು ಏನಾದ್ರು ಬಲ ಬೇಕಾಗತ್ತೆ, ಆ ಬಲ ಕೊಡಿಸ್ಬೇಕಾಗತ್ತೆ. ಇಲ್ಲಿ ನಾನು ಕೊಡಿಸೋದಲ್ಲ, ವಿದ್ಯೆಯಿಂದ ನಾನು ಅಷ್ಟೇ ಹೊರತು ನನ್ನಿಂದ ವಿದ್ಯೆ ಅಲ್ಲ. ಆ ಭಗವತಿಯ ಒಂದು ಸ್ಮರಣೆಯಿಂದ ಅಲ್ಲೇನು ಕರೆಕ್ಷನ್ ಮಾಡಿಸ್ಬೇಕು ಮಾಡಿಸಿ ಬಂದಿದ್ದರಿಂದ ಭೌತಿಕವಾಗಿ ಕರೆಕ್ಷನ್ಸ್ ಮಾಡಿರ್ತೀವಿ. ಭೌತಿಕ ಅಂದರೆ ಫಿಸಿಕಲ್ ಅಂತ ಹೇಳಿದ್ರಲ್ಲ, ಆ ಫಿಸಿಕಲ್ ಕರೆಕ್ಷನ್ಸ್ ಮಾಡಿ ಬಂದಿದ್ದರಿಂದ ಇವತ್ತಿನ ಸಾಮಾನ್ಯ ಡಿಮಾಲಿಷ್ ಆಯಿತು. ಇವಾಗ ಅಲ್ಲೇ 8ನೇ ಫ್ಲೋರ್ ನಡೀತಾ ಇದೆಯಂತೆ, ಕೇಳಿ ಖುಷಿ ಆಯಿತಪ್ಪ. ಆ ಥರ ವಿಚಾರಗಳು. ಜನಸಾಮಾನ್ಯರು ಯಾವಾಗಲೂ ಒಂದಿಷ್ಟು ವಿಷಯಗಳಲ್ಲಿ ಮಿಸ್ಟೇಕ್ ಮಾಡ್ತಾರೆ ವಾಸ್ತು ಅನ್ನೋ ವಿಚಾರ ಬಂದಾಗ. ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಆ ಮಿಸ್ಟೇಕ್ಸ್ ಯಾವ್ದ್ಯಾವ್ದು ಮಾಡ್ತಾ ಇದ್ದಾರೆ ಜನರು ಅಂತ? ಓಕೆಪ್ಪ, ಇಲ್ಲಿ ಇನ್ನೊಂದೆರಡು ವಿಚಾರ ಹೇಳಬೇಕಾಗತ್ತೆ. ಅದು ಕೂಡ ಎಕ್ಸಾಂಪಲ್ಸಿಂದ ಹೇಳ್ತೇನೆ. ನೀವೇ ಕೇಳಿರ್ತೀರ, ಒಂದು ತಲೆನೋವು ಬಂತು ಅಂತ ಹೇಳಿದ ತಕ್ಷಣ ಓಡೋಗಿ ಒಂದು ಡೋಲೋ ತೊಗೊಂಡ್ಬಿಡ್ತೀರ. ಅದೇ ಥರ ಆಗಿದೆ ವಾಸ್ತು ಬಗ್ಗೆ ಕೂಡ. ಸೊ ಏನಾಗತ್ತೆ, ನಾವು ಎಲ್ಲೋ ಹೋಗಿ ನಾವೆಲ್ಲೋ ಸಲಿಗೆಯಿಂದ ಏನಪ್ಪ ನಿಂಗೆ ಗೊತ್ತಿದೆ, ಇಲ್ಲಿ ಮನೆ ಮುಂದೆ ಮೆಟ್ಲಾಕಿ ಕೂತಿದ್ಯಾ, ತೊಂದರೆ ಆಗಿದೆ ನಿನಗೆ, ಹೊಡೆದಾಕೋದನ್ನು ಅಂತ ಹೇಳ್ತೀವಿ. ಅವರೇನು ತಿಳ್ಕೊಂಬಿಡ್ತಾರೆ, ಯಾವ ದಿಕ್ಕು ಯಾವ ರೀತಿಯಿಂದ ಹೇಳ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ಅವ್ರಿಗೇನು ಬರುತ್ತೆ, ಕೆಲವರಿಗೆ ಮನೆ ಮುಂದೆ ಮೆಟ್ಲಿರಬಾರ್ದಂತೆ ಗುರೋ ಅಂದ್ಬಿಡ್ತಾರೆ. ಸೊ ಈ ಥರ ಆದಾಗ ಇಟ್ ಇಸ್ ಎ ರಾಂಗ್ ಕನ್ಸೆಪ್ಷನ್. ಆ್ಯಂಡ್ ಅದು ಎಲ್ಲ ಕಡೆ ಫ್ಲೋ ಆಗ್ತಾ ಇರುತ್ತೆ. ವಿಚಾರ ಏನು ಬರುತ್ತೆ, ಗುರುಗಳು ಹೇಳ್ದಂಗೆ ನಮ್ಮ ಕಟ್ಟದೆ ಆದರೂ ಆಗಲಿಲ್ಲ ಅಂತಾರೆ. ಸೊ ಈ ಥರದ ಒಂದು ಕೆಲವು ಮಿಸ್ಟೇಕ್ಸಿಂದ ಕೆಲವು ಸಂದರ್ಭಗಳಲ್ಲಿ ತೊಂದರೆ ಆಗ್ತಾಯಿದೆ ಜನಸಾಮಾನ್ಯರಿಗೂ ಕೂಡ. ಆದಷ್ಟು ಕೂಡ ಇಲ್ಲ ಅಂದಾಗ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಏನು ತೊಂದರೆ, ನಾನು ನೋಡ್ಕೊಂಬರ್ತೀನಿ. ಎಷ್ಟೋ ಸಂದರ್ಭಗಳಲ್ಲಿ ಹೋಗಿ ಮಾಡಿಕೊಟ್ಟಿದ್ದಿದೆ. ಇವತ್ತಿನ ದಿವಸ ಎಲ್ಲ ಚೆನ್ನಾಗಿದ್ದಾರೆ, ಇವತ್ತಿಗೂ ಜ್ಞಾಪಿಸ್ಕೋತಾರೆ. ಜಮೀನು ವಿಷಯಗಳಲ್ಲಿ ವಿಚಾರ ಇದೆ. ವಾಸ್ತು ಅನ್ನೋದು ಬರೀ ಮನೆಗೆ ಅಂತಲ್ಲ, ಇಟ್ ಇಸ್ ಫಾರ್ ಎವ್ರಿಥಿಂಗ್. ಜಮೀನಲ್ಲೂ ವಾಸ್ತು ಎಲ್ಲ ನೋಡ್ತೀವಿ. ಹೌದು. ಹೇಗೆ ಜಮೀನಲ್ಲಿ ವಾಸ್ತು? ಜಮೀನಲ್ಲಿ ಕೂಡ ಅಲ್ಲಿ ಕಣಿವೆಗಳಿರುತ್ತೆ, ಕಾಲುವೆಗಳಿರುತ್ತೆ, ನೀರಿನ ಕಾಲುವೆ, ಬಾವಿಗಳಿರುತ್ತೆ, ಅಲ್ಲಿ ನೀರಿನ ಟ್ಯಾಂಕ್ ಇರುತ್ತೆ. ಅದನ್ನೆಲ್ಲ ನೋಡಬೇಕಾಗತ್ತಲ್ಲ. ನೀರು ಯಾವ ದಿಕ್ಕಿನಿಂದ ಯಾವ ಕಡೆ ಹರಿತಾ ಇದೆ, ಎಲ್ಲಿ ಕ್ರೋಢೀಕರಣ ಮಾಡಬೇಕು, ಸ್ಟೆಪ್ ಡೌನ್ಸ್ ಎಲ್ಲಿ ಮಾಡ್ಕೊಳ್ಬೇಕು, ಇದನ್ನು ನೋಡ್ತೀವಿ. ಶಾಲೆಗಳಲ್ಲಿ ಇನ್ಕಾರ್ಪೊರೇಟ್ ಮಾಡ್ತೀವಿ. ಯಾವ ಕಡೆಯಿಂದ ಕೂತ್ಕೊಂಡು ಪಾಠ ಮಾಡಿದ್ರೆ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಯಾವ ಕಡೆ ಕೂತ್ರೆ ಮಕ್ಕಳು ಇನ್ನಷ್ಟು ಇನೋವೇಟಿವ್ ಆಗ್ತಾರೆ, ಇನ್ನಷ್ಟು ಅವರಲ್ಲಿ ಜಾಗೃತವಾಗ್ತಾರೆ.
ಇಂಡಸ್ಟ್ರೀಸಲ್ಲಿ ಎಲ್ಲಿ ನಿಮಗೆ ಆ ಪ್ರೊಡಕ್ಟಿವಿಟಿ ಯಾಕೆ ಜಾಸ್ತಿ ಆಗ್ತಿಲ್ಲ. ಪ್ರೊಡಕ್ಟಿವಿಟಿ ಇಸ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ಪ್ರೊಡಕ್ಷನ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಐ ಥಿಂಕ್ ಯು ಮಟ್ ಬಿ ನೋಯಿಂಗ್ ಅಬೌಟ್ ಇಟ್. ಸೊ ಆ ಪ್ರೊಡಕ್ಷನ್ ಹೇಗಿರಬೇಕು, ಮತ್ತು ಇಲ್ಲಿ ನಾವು PPCಯನ್ನು ನಾವು ಯಾಕೆ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಬ್ಯಾಚ್ ಪ್ರೊಸೆಸಿಂಗ್ ಮತ್ತು ಇದೆಲ್ಲ ಹೇಳುವಾಗ ಅದು ಯಾವ ಕಡೆಯಿಂದ ಬಂದು ಯಾವ ಕಡೆಗೆ ಹೋದರೆ ಉತ್ತಮ ಅಂತ. ಓಕೆ. ಸೊ ಈ ಗಾರ್ಮೆಂಟ್ಸಲ್ಲಿರ್ಬೋದು, ಬೇರೆ ಎಲ್ಲ ಫ್ಯಾಕ್ಟ್ರೀಸಲ್ಲಿ ಕೂಡ ನಿಮ್ಮ ಫಿನಿಶ್ ಪ್ರಾಡಕ್ಟ್ಸಲ್ಲಿರ್ಬೋದು, ರಾ ಮೆಟೀರಿಯಲ್ಸ್ ಎಲ್ಲಿರುತ್ತೆ, ಆ ಮೆಷಿನರೀಸ್ ಹೇಗೆ ಇಟ್ಕೊಂಡಿದ್ದೀರಿ, ಆಪ್ರೇಟರ್ಸ್ ಯಾವ ಕಡೆ ಕೂತ್ಕೊಂಡು ಮಾಡ್ತಾರೆ, ಅಲ್ಲಿ ಕೂಡ ಇಂಜಿನಿಯರ್ಸ್ ಇರ್ತಾರೆ, ಸೇಲ್ಸ್ ಇರುತ್ತೆ, ವಿನ್ಯಾಸಕಾರರು ಇರ್ತಾರೆ, ಮೆಷಿನ್ ಇಂಜಿನಿಯರ್ಸ್ ಇರ್ತಾರೆ, ಡ್ರಾಯಿಂಗ್ಸ್ ಇರುತ್ತೆ, ಅದನ್ನೆಲ್ಲ ಹೇಗೆ ಮಾಡೋದು ಅಂತೆಲ್ಲ. ಸೊ ಇಂಡಸ್ಟ್ರೀಸ್ಗೆ ಬೇಕಾಗತ್ತೆ. ಸೊ ಪ್ರತಿಯೊಂದಕ್ಕೂ ಇದು ಅಪ್ಲೈ ಆಗುತ್ತೆ. ಇಟ್ ಇಸ್ ನಾಟ್ ಓನ್ಲಿ ಫಾರ್ ಮನೆ. ನೋ 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 ರಾಜಗೃಹಗಳು ಅಂತ ಮಾತ್ರನೇ ಅಲ್ಲ, ರಸ್ತೆಗಳಿಗೆ, ಮತ್ತು ನಾವು ಒಂದು ನಗರವನ್ನು ವಿನ್ಯಾಸ ಮಾಡ್ತೀವಿ, ಅದರಲ್ಲಿ ಸೆಪ್ಟಿಕ್ ಟ್ಯಾಂಕ್ಸ್ ಎಲ್ಲಿ ಬರಬೇಕು, STP ಎಲ್ಲಿ ಬರಬೇಕು, ಎಲ್ಲವನ್ನು ನೋಡ್ತೀವಪ್ಪ. ಆಗಲೇ ಬ್ರಹ್ಮಸ್ಥಾನದ ಬಗ್ಗೆ ಹೇಳ್ತಾ ಇದ್ರಿ. ಒಂದು ಮನೆಯಲ್ಲಿ ಬ್ರಹ್ಮಸ್ಥಾನನ ಹೇಗೆ ಕಂಡುಕೊಳ್ಬೋದು ನಾವು ಅಂತ? ಇದಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ. ನಮ್ಮಲ್ಲಿ ಇಹ ಮತ್ತು ಪರ ಅಂತ ಎರಡು ವಿಚಾರ ಹೇಳ್ತೀವಿ. ಇಹ ಅಂದರೆ ಇಹ ಜೀವನ, ಪರ ಅಂದರೆ ಪರಜೀವನ ಅಂತ. ನಾವು ಈ ಜೀವನದಲ್ಲಿ ಹುಟ್ಟಿರೋದೇ ಪಂಚಭೂತಗಳಿಂದ ಉಂಟಾದ ಶರೀರ ಅಂತ ನಾನು ಹೇಳಿದೆ. ಆ ಪಂಚಭೂತಗಳಿಂದ ಉಂಟಾದ ಶರೀರದಿಂದ ಪಂಚಭೂತಗಳನ್ನು ಅರ್ಥ ಮಾಡಿಕೊಂಡು ಬ್ರಹ್ಮತ್ವವನ್ನು ಕಾಪಾಡಿಕೊಂಡು ಬ್ರಹ್ಮತ್ವವನ್ನು ನಾವು ಗಳಿಸ್ತಕ್ಕಂಥ, ಬ್ರಹ್ಮ ಸತ್ಯವನ್ನು ಗಳಿಸ್ತಕ್ಕಂಥ ಗುರಿಯೇ ನಮ್ಮ ಜೀವನದ, ನಮ್ಮ ಆತ್ಮದ ಪರಮ ಗುರಿ. ಹಾಗಾಗಿ ಬ್ರಹ್ಮಸ್ಥಾನ ಅಂದರೆ, ಬ್ರಹ್ಮ ಅಂದರೆ ಅದು ದ ಎಟರ್ನಲ್ ಟ್ರೂತ್ ಅಂತ ಹೇಳ್ತೀವಿ. ಕಟ್ಟ ಕಡೆಯ ಸತ್ಯ ಅಂದರೆ ಬ್ರಹ್ಮತ್ವ. ಆ ಬ್ರಹ್ಮತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬ್ರಹ್ಮಸ್ಥಾನ ಶುದ್ಧವಾಗಿ ಇರಬೇಕು. ಶುದ್ಧ ಅಂದರೆ ಇಲ್ಲಿ ಕ್ಲೀನ್ ಅಂತಲ್ಲ, ಅಲ್ಲಿ ಏನು ಯಾವುದೇ ಥರದ ಅಡಚಣೆಗಳು ಉಂಟಾಗಬಾರ್ದು. ಕೇಂದ್ರ ಭಾಗದಲ್ಲಿ, ಮನುಷ್ಯನ ಕೇಂದ್ರ ಭಾಗ, ಅದು ಮನೆಯಲ್ಲಿ ಹೃದಯದ ಭಾಗ ಅಂತ ಹೇಳ್ತೀವಿ. ಇನ್ನೂ ಡೀಟೇಲ್ಸ್ಗೆ ಹೋಗ್ಬೇಕಂತ ಹೇಳಿದ್ರೆ, ಅಲ್ಲಿ ನೀವು ಹೃದಯದಲ್ಲಿ ಕವಾಟಗಳು ಅಂತ ಹೇಳ್ತೀವಿ, ಅಲ್ಲಿ ಮತ್ತು ಹೃತ್ಕೃಷಿ ಅಂತ ಹೇಳ್ತೀವಿ, ಅಲ್ಲಿ ಬೇರೆ ಬೇರೆ ಇದೆ, ಅದಕ್ಕೆಲ್ಲ ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ತೀವಿ. ಅಲ್ಲಿ ಹೃದಯದಲ್ಲಿರ್ತಕ್ಕಂಥ ನರಮಂಡಲಗಳಾಗಲಿ ಮತ್ತು ರಕ್ತ ಪರಿಚಲನೆ ಆಗಲಿ ಯಾವುದೇ ಥರದ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ, ಮನೆಯಲ್ಲಿ ಬ್ರಹ್ಮ ಸ್ಥಾನವನ್ನು ಶುದ್ಧವಾಗಿ, ಅಲ್ಲಿ ಯಾವುದೇ ಶಕ್ತಿಯ ಫ್ಲೋ ಅಂದರೆ ಏನು, ಹರಿವು ಚೆನ್ನಾಗಿರೋ ಥರ ನೀವು ನಡೆಸಬೇಕಾದ್ದು ನಿಮ್ಮ ಧರ್ಮ ಆಗ್ತದೆ. ಯಾವುದೇ ಮನೆ ಆಗಲಿ, ವೇರ್ ದ ಡಯಾಗನಲ್ಸ್ ಮೀಟ್ ಈಸ್ ದ ಪಾಯಿಂಟ್ ವೇರ್ ಎಕ್ಸಾಕ್ಟ್ಲಿ ಈಸ್ ದ ಬ್ರಹ್ಮಸ್ಥಾನ. ಕ್ಲಿಯರ್? ಬ್ರಹ್ಮಸ್ಥಾನ ಅನ್ನೋದು ಬೆಡ್ರೂಮ್ ಕೂಡ ಇರುತ್ತಾ? ಯಾವುದೇ ಒಂದು ಚೌಕಟ್ಟು ಅಥವಾ ಆಯತ ಅಂತ ನೀವು ನಿರ್ಮಾಣ ಮಾಡಿದಾಗ ಅಲ್ಲೆಲ್ಲವೂ ಕೂಡ ಬ್ರಹ್ಮಸ್ಥಾನ ಅಂತ ಬಂದೇ ಬರುತ್ತೆ. ಅಲ್ಲಿ ಯಾವುದೇ ಥರದ ಸ್ಥಿರ ಚೌಕಟ್ಟುಗಳು ಇರಬಾರ್ದು. ಓಕೆ. ಅಂದರೆ ಫಿಕ್ಸ್ಚರ್ಸ್ ಅಂತ ಹೇಳ್ತಿರಲ್ಲ, ಫಿಕ್ಸ್ ಆಗಿರ್ತಕ್ಕಂಥ ಮೆಟೀರಿಯಲ್ ಅಲ್ಲಿರಬಾರ್ದು ಅಷ್ಟೇ. ಬೆಡ್ ಇರೋದ್ರಿಂದ ತೊಂದರೆ ಇಲ್ಲ. ಬೆಡ್ ಇರೋದ್ರಿಂದ ಸಹಜವಾಗಿ ತೊಂದರೆ ಆಗೋದಿಲ್ಲ. ಯಾತಕ್ಕೆ ಅಂದರೆ ಅವರು ವಿಶ್ರಾಂತಿಯಲ್ಲಿರೋದ್ರಿಂದ ಅಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಅಲ್ಲಿ ಕೂಡ ಕ್ರಾಸ್ ವೆಂಟಿಲೇಷನ್ ಆಗಲಿ, ಮತ್ತು ವಿಂಡೋಸ್ ಕೂಡ ನೀವು ನೋಡಿರ್ಬೋದು 2.5 ಅಡಿ ಮೇಲೆ ಇರುತ್ತೆ. ಹೌದು, ಕಟ್ಟಡ ಇದು ಬಂದು ಅದ್ರ ಮೇಲೆ ಇರುತ್ತೆ. ಇವಾಗ ನೀವೆಲ್ಲ ಕೆಳಗಡೆವರೆಗೂ ವಿಂಡೋಸ್ ಮಾಡ್ಕೊಳ್ತೀರಿ, ಅದು ಬೇರೆ ಪ್ರಶ್ನೆ. ಬಟ್ ನಾರ್ಮಲ್ಲಾಗಿ ಸೊಂಟದ ಹೈಟ್ ಅವ್ರಿಗೆ ಕಾಣಬಾರ್ದು ಅನ್ನೋ ಮಟ್ಟಕ್ಕೆ ಈ ಹೈಟಿಗೆ ನಾವು ಇಟ್ಕೊಂಡಿರ್ತೀವಿ. ಯೂಶ್ವಲಿ 2.5 3 ಅಡಿ ಕೆಳಗಡೆ ಯಾವುದೇ ಥರದ ಮಲ್ಕೊಳ್ಳೋ ಹಾಸಿಗೆ, ಮಂಚ ಎಲ್ಲ ಇಟ್ಕೊಳ್ಬೋದು. ಆದರೆ ಟೇಬಲ್ಸಲ್ಲೇ ಇಡಬಾರ್ದು. ಟೇಬಲ್ಸಲ್ಲೇ ಇಡೋ ಹಾಗೆ ಇಲ್ಲ. ಯಾಕೆ? ಟೇಬಲ್ಸೆಲ್ಲ ಆದಷ್ಟು ಅದು ಒಂದು ಸೆಕೆಂಡ್ ಕೇಂದ್ರ ಸ್ಥಾನ ಆಗುತ್ತೆ, ಅದು ಬ್ರಹ್ಮಸ್ಥಾನ ಆಗುತ್ತೆ. ಸೆಂಟ್ರಲ್ ಇಡೋದು ಮತ್ತು ಶಕ್ತಿಯ ಸಂಚಲನಕ್ಕೆ ನೀವು ಅಡ್ಡ ಮಾಡ್ತಾ ಇದ್ದೀರಿ ಅಂತ. ಒಂದು ಕಾರ್ನರ್ಸ್ಗೆ ಇಟ್ಟರೆ ಒಳ್ಳೆಯದು, ಟೇಬಲ್ಸ್ ಆಗಲಿ ಎಲ್ಲವೂ ಕೂಡ. ಓಕೆ. ಇವಾಗ ಮಕ್ಕಳ ವಿದ್ಯಾಭ್ಯಾಸ ಮತ್ತು ವಾಸ್ತು ಇವೆರಡಕ್ಕೂ ಕನೆಕ್ಷನ್ ಇದೆಯಾ? ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಅಂತ ಮಾತ್ರ ನಾನು ಹೇಳೋದಿಲ್ಲ. ನನ್ನ ಒಂದು ಪರಿಕಲ್ಪನೆಯಲ್ಲಿ ಪ್ರತಿಯೊಬ್ಬನೂ ಕೂಡ ಥ್ರೂಔಟ್ ಲೈಫ್ ಈಸ್ ಅ ಸ್ಟೂಡೆಂಟ್ ಅಂತ. ಯಾಕೆಂದರೆ ನಮ್ಮ ಕಲಿಕೆ ಅಂತಕ್ಕಂಥದ್ದು ಅದು ಓತಪ್ರೋತ ಯಾವತ್ತಿಗೂ ನಿರಂತರವಾಗಿ ನಡೀತಾನೇ ಇರುತ್ತೆ. ನಾವು ಯಾವತ್ತರೆಗೂ ಕಲಿತಾ ಇರ್ತೀವಲ್ಲ, ಕಲಿತಾ ಇರ್ತಕ್ಕಂಥ, ಕಲಿಬೇಕಂತಕ್ಕಂಥ ಆಸಕ್ತಿ ಇರುತ್ತಲ್ಲ, ಅವಳವರೆಗೂ ನಾವು ಹುಮ್ಮಸ್ನಲ್ಲೇ ಇರ್ತೀವಿ. ಹಾಗಾಗಿ ನಾವೆಲ್ಲರೂ ಮಕ್ಕಳು ಕೂಡ ನಾವೇ. ಸೊ ಮಕ್ಕಳು ಅಂತ ನಾವೇನು ಬರೀ ಮಕ್ಕಳ ಬಗ್ಗೆನೇ ನಾನು ಹೇಳ್ತಾ ಇಲ್ಲ.
ಎಲ್ಲರೂ ಚೆನ್ನಾಗಿರಬೇಕು. ಆದರೂ ಕೂಡ ಬೆಳೆಯೋ ಮಕ್ಕಳಾಗಿರೋದ್ರಿಂದ ಅವರಲ್ಲಿ ಹೊಸದಾಗಿ ಜೀವನ ನೋಡ್ತಾ ಇರೋದ್ರಿಂದ ಅವ್ರಿಗೆ ವಿಶೇಷವಾದ ಗಮನವನ್ನು ಕೊಡಬೇಕಾದ್ದು ಸಹಜ. ಅವ್ರಿಗೆ ಯೂಶ್ವಲಾಗಿ ವಾಯುವ್ಯದಲ್ಲಿ ರೂಮ್ಗಳನ್ನು ಕೊಠಡಿಗಳನ್ನು ಕೊಡೋದು, ಅಲ್ಲಿ ರೂಮಲ್ಲಿ ಮಾಡೋದು ಅದೆಲ್ಲ ತುಂಬ ಒಳ್ಳೆಯದು. ಅವರು ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ತಿಳ್ಕೊಂಡು ಓದೋದು ತುಂಬ ಒಳ್ಳೆಯದು. ಈಗ ವಾಸ್ತು ಎಲ್ಲ ತುಂಬ ಪರ್ಫೆಕ್ಟಾಗಿರುತ್ತೆ ಮನೆಯಲ್ಲಿ, ಆದರೆ ಕೆಲವ್ರಿಗೆ ಗ್ರೋತ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ. ಸೊ ಈಗ ವಾಸ್ತು ಕರೆಕ್ಟಾಗಿದ್ಮೇಲೆ ಗ್ರೋತ್ ಅನ್ನೋದು ಇರಬೇಕಲ್ವ. ಇನ್ ಕೇಸ್ ಇಲ್ಲ ಅಂದರೆ ಏನಾಗ್ತಾ ಇರ್ಬೋದು ಅಂತ. ಇದಕ್ಕೆ ವಾಸ್ತುಗೂ ಮತ್ತು ಜಾತಕ ಜೀವನಕ್ಕೂ ಸಂಬಂಧ, ಜಾತಕಕ್ಕೂ. ಓಕೆ, ಇಲ್ಲೇನಾಗ್ತಾ ಇದೆ, ವಾಸ್ತುವಿನಿಂದನೇ ಎಲ್ಲವನ್ನ ಸಾಧಿಸ್ಲಿಕ್ಕಾಗಲ್ಲ ಅಂತ ನಾನು ಆಗಲೇ ಕೂಡ ಹೇಳಿದೆ. ಸಮರಸವಾದ ಒಂದು ಬದುಕನ್ನು ನಿಮಗೆ ಸಾಧನೆ ಮಾಡಲಿಕ್ಕಾಗ್ತದೆ. ಇಲ್ಲಿ ನಿಮಗೆ ಮೇಲ್ನೋಟಕ್ಕೆ ವಾಸ್ತು ಪ್ರಕಾರ ಇದೆ ಅಂತ ನೀವು ಹೇಳ್ಬೋದು, ಅಲ್ಲಿ ಒಳಗಡೆ ಫಂಡಮೆಂಟಲ್ಸ್ ಏನು ಮಾಡಿದಾರೋ ಗೊತ್ತಿರಲ್ಲ. ನಂಬರ್ 1. ನಂಬರ್ 2, ಇದು ಸಬ್ಜೆಕ್ಟ್ ಸ್ವಲ್ಪ ಇನ್ಡೆಪ್ತ್ ಆಗ್ತದೆ. ಆ ಜಾಗದಲ್ಲಿ ಇರ್ತಕ್ಕಂಥ ಋಣ ಅಂತ ನಾವು ಹೇಳ್ತೀವಿ, ಆ ಭೂಮಿ ಋಣ ಅವ್ರಿಗೆ ಸೆಟ್ ಆಗಿದೆಯಾ ಇಲ್ವಾ ಅದನ್ನು ಚೆಕ್ ಮಾಡಬೇಕಾಗತ್ತೆ. ಅದು ಹೇಗೆ ಚೆಕ್ ಮಾಡೋದು? ಅದನ್ನು ನಾವು ಓಕೆ, ಅದಕ್ಕೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ನಿಮ್ಮಲ್ಲಿ ಇವಾಗ ನಿಮಗೊಂದು ದೇಹ ಹೊತ್ಕೊಂಡಿದ್ದೀರಿ, ನೀವು ನಿಮ್ಮಲ್ಲೂ ಕೂಡ ಅದು ಬೇಕಾದಷ್ಟು ಮಿನರಲ್ಸ್ ಇದೆ, ಹೌದಾ? ಅದು ಬೇರೆ ಬೇರೆ ಪ್ರಪೋರ್ಷನ್ಸಲ್ಲಿರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ಪ್ರಪೋರ್ಷನ್ಸಲ್ಲಿರುತ್ತೆ. ಸೋಡಿಯಂ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದು ಎಲ್ಲ ಇರುತ್ತೆ. ಇವಾಗ ಕೆಲವರು ಉಪ್ಪು ಜಾಸ್ತಿ ತಿಂತಾರೆ, ಕೆಲವರು ಖಾರ ಜಾಸ್ತಿ ತಿಂತಾರೆ, ಕೆಲವರು ಸಿಹಿ ಜಾಸ್ತಿ ತಿಂತಾರೆ. ಯಾತಕ್ಕೆ? ಅವ್ರಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಯಾಕೆ ಇಷ್ಟ ಆಗುತ್ತೆ ಅಂದರೆ ಬೇಸಿಕಲಿ ಅವರಿಗೆ ಯಾವುದೋ ಒಂದು ಕ್ರೇವಿಂಗ್ ಇರತ್ತೆ, ಯಾವುದೋ ಒಂದು ಕಡಿಮೆ ಅಂಶ ಇರುತ್ತೆ ಅವ್ರಿಗೆ. ಆ ಕಡಿಮೆ ಅಂಶ ಯಾವುದಿರುತ್ತೆ ಅದನ್ನು ಸರಿತೂಗಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಅದನ್ನು ತೊಗೋತಾ ಇರ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ಬಸುರಿ ಆದಾಗ ಅವ್ರಿಗೆ ಕ್ಯಾಲ್ಶಿಯಂ ಕಡಿಮೆ ಇದ್ದರೆ ಗೋಡೆಯಲ್ಲಿ ಸುಣ್ಣ ತೊಗೊಂಡು ತಿಂತಾ ಇರ್ತಾರೆ ಅಥವಾ ಮಣ್ಣು ತಿಂತಾ ಇರ್ತಾರೆ ಅಂತೆಲ್ಲ ಕೇಳಿದ್ದೀರ ನೀವು. ಯಾತಕ್ಕೆ ಅಂದರೆ ಕ್ಯಾಲ್ಶಿಯಂ ಬೇಕಿರುತ್ತೆ ಅವ್ರಿಗೆ. ಇದೇ ತರಹ ಆ ಭೂಮಿ ಕೂಡ ಎಷ್ಟೋ ಒಂದು ಖನಿಜಗಳ ಒಂದು ಸಂಯೋಜನೆ, ಹೌದಾ? ಆ ಖನಿಜಗಳ ಸಂಯೋಜನೆ ಆ ಮನೆಯವರ ಸಂಯೋಜನೆಗೆ ತಕ್ಕ ರೀತಿಯಲ್ಲಿ ಇಲ್ಲದೆ ಇದ್ದರೆ ಈ ಥರದ ಘಟನೆಗಳು ನಡೀಬಹುದು. ವಾಸ್ತು ಪ್ರಕಾರ ಇದೆ, ಆದರೆ ಮನೆಯಲ್ಲಿ ಅವರು ಸರಿ ಇಲ್ಲ. ಯಾತಕ್ಕೆ ಅಂದರೆ ಅವ್ರಿಗೆ ಅವರ ಒಂದು ಸಮೀಕರಣ, ಆ ಕಾರೊಲೇಷನ್ ಬಿಟ್ವೀನ್ ದೇರ್ ಕಾಸ್ಮಿಕ್ ಎನರ್ಜಿ ವಿತ್ ದ ಇಂಡಿವಿಜುವಲ್ ಎನರ್ಜಿ ಈಸ್ ನಾಟ್ ಮ್ಯಾಚಿಂಗ್ ದೇರ್. ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ ಇಲ್ಲಿ, ಬ್ರಹ್ಮಾಂಡದ ಎನರ್ಜಿ, ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ ನಿಮ್ಮಲ್ಲೊಂದು ಶಕ್ತಿ ಇದೆ. ಆ ಶಕ್ತಿ ಇರೋದ್ರಿಂದ ನೀವು ನಿಂತಿರೋದು. ನೀವು ಯಾತಕ್ಕೆ ನಿಂತಿದ್ದೀರಿ? ನಿಮ್ಮ ಒಳಗಡೆ ಪ್ರಾಣ ಇರೋವರೆಗೂ ನೀವು ನಿಂತಿರ್ತೀವಿ. ಆ ಪ್ರಾಣ ಅಂದ್ರೇನು? ವಾಯುವ? ಅದು ಗೊತ್ತಿಲ್ಲ, ಇವತ್ತಿಗೂ ಯಾರೂ ಕಂಡಕ್ಕಾಗೇ ಇಲ್ಲ. ಮನಸ್ಸು ಅನ್ನೋದು ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. ಸೊ ಆ ಇಂಡಿವಿಜುವಲ್ ಎನರ್ಜಿ ಅಂತ ಏನು ಹೇಳ್ತೀರಿ, ಅದು ಈ ಬ್ರಹ್ಮಾಂಡದ ಎನರ್ಜಿ ಜೊತೆಗೆ ಸಮೀಕರಣ ಆಗ್ತಾ ಇದೆಯಾ ಇಲ್ವಾ? ಕೆಳಗಡೆ ನಾವು ಹುಡುಕದೇ ಇರತಕ್ಕಂಥ ದೊಡ್ಡ ಲೋಕನೇ ಇದೆ ಭೂಮಿದು. ಸೊ ಇದು 3 ಸೇರಬೇಕು. ಈ 3 ಸೇರಿದಾಗ ನಿಮಗೆ ಸಂಪೂರ್ಣವಾದ ಬೆಳವಣಿಗೆ ಸಿಗುತ್ತೆ. ಅದು ಸರಳ ರೇಖೆಯಲ್ಲಿರಬೇಕು. ಅದಿಲ್ಲ ಅಂದಾಗ ಬೆಳವಣಿಗೆ ಎಲ್ಲಿ ಸಿಗುತ್ತೆ? ಸೊ ಇದಕ್ಕೆ ಪರಿಹಾರ ಏನಾಗಬೇಕು? ಪರಿಹಾರ ಅಂದಾಗ ಅಲ್ಲಿ ಹೋಗಿ ನೋಡ್ತೇವೆ. ಫಸ್ಟ್ ನೋಡಿ, ಅದು ಸೆನ್ಸ್ ಮಾಡಿ, ಅದರ ಧಾತುಗಳು ಏನು ಅಂತ ವಿಚಾರ ನೋಡಿ, ಅಲ್ಲೇನಾದರೂ ಯಾವುದಾದ್ರು ಒತ್ತಡಗಳು ನಿರ್ಮಾಣ ಆಗಿದೆಯಾ, ಅಕ್ಕಪಕ್ಕದಿಂದ ಏನಾದ್ರು ನಿರ್ಮಾಣ ಅಂದರೆ ಅಕ್ಕಪಕ್ಕದ ಮನೆಯವರು ನೆರೆಹೊರೆಯವರು ಅಂತ ನಾನು ಹೇಳ್ತಾ ಇಲ್ಲ. ಗಾಳಿ ಬೀಸ್ತಕ್ಕಂಥ ದಿಕ್ಕಿರ್ಬೋದು, ಬಿಸಿಲು ಬೀಳ್ತಾ ಇರ್ತಕ್ಕಂಥ ದಿಕ್ಕಿರ್ಬೋದು, ಮಳೆ ಬರ್ತಾ ಇರ್ತಕ್ಕಂಥ ದಿಕ್ಕಿರ್ಬೋದು, ಮರಗಳಿರ್ಬೋದು, ಆ ಮರಗಳ ನೆರಳಿರ್ಬೋದು, ಅದರಿಂದ ಎಲ್ಲ ಕೂಡ ಅದರಿಂದ ತೊಂದರೆ ಆಗ್ತಿರಬಹುದು. ಅದನ್ನು ಹೋಗಿ ನೋಡಿದಾಗ ಮಾತ್ರ ಗೊತ್ತಾಗತ್ತೆ. ಇಲ್ಲಾಂದರೆ ಹೀಗೆ ಹೇಳೋದು ತಪ್ಪಾಗ್ತದೆ. ಈಗ ವಾಸ್ತು ಕಲರ್ ಅನ್ನೋದು ಇದೆ ಅಲ್ವಾ? ಹಾಂ. ಸೊ ಕೆಲವರು ಒಂದು ಗೋಡೆಗೆ ಒಂದು ಕಲರು, ಇನ್ನೊಂದು ಗೋಡೆಗೆ ಇನ್ನೊಂದು ಕಲರ್ ಹಾಕ್ತಾ ಇರ್ತಾರೆ. ಸೊ ನಿಜವಾಗ್ಲೂ ಇದು ಇದೆಯಾ, ಹೇಗೆ? ಓಕೆ, ವಾಸ್ತುವಿನ ಕಲರ್ ಅಂತ ಹೇಳಿದ್ರೆ ಈ ಕಣ್ಣಿನ ದೃಷ್ಟಿ, ಅದು ಮನಸ್ಸಿನ ಮುದ ಅಂತ ನಾವು ಹೇಳ್ತೀವಿ. ಒಬ್ಬೊಬ್ಬರಿಗೆ ಗಾಢ ನೀಲಿ ಇಷ್ಟ ಆಗ್ಬೋದು, ಒಬ್ಬೊಬ್ರಿಗೆ ಗಾಢ ಕೆಂಪು ಇಷ್ಟ ಆಗ್ಬೋದು. ಗಾಢ ಅಂತ ಹೇಳ್ತಾ ಇದ್ದೀನಿ ನಾನು,
ಡಾರ್ಕ್ ರೆಡ್. ಗಾಢ ಅಂತ ಹೇಳಿದ್ರೆ ಡಾರ್ಕ್ ಅಂತ ಹೇಳ್ತೀರಿ. ಕೆಲವರಿಗೆ ತಿಳಿ ಇಷ್ಟ ಆಗ್ಬೋದು, ಸೊ ಲೈಟ್ ಕಲರ್ಸ್ ಅಂತ ಹೇಳ್ತೀರ ನೀವು. ಆ ಲೈಟ್ ಕಲರ್ಸು ಅವರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಮೇಲೆ ನೋಡಿ ವಿಪರೀತವಾಗಿ ಈ ಥರ ಕಲರ್ಸನ್ನು ಕೆಲವರು ಅಡ್ವೊಕೇಟ್ ಮಾಡ್ತಾ ಇರ್ತಾರೆ. ಆದರೆ ನನ್ನ ಅಧ್ಯಯನದಲ್ಲಿ ಮತ್ತು ನನ್ನ ಇದರಲ್ಲಿ ನಾನೆಲ್ಲರಿಗೂ ಕೂಡ ಲೈಟ್ ಕಲರ್ಸ್ನ ಜಾಸ್ತಿ ಅಡ್ವೊಕೇಟ್ ಮಾಡ್ತೇನೆ. ದ ರೀಸನ್ ಈಸ್ ಗಾಢತ್ವ ಅಂತ ಬಂದಾಗ ಯಾವುದೋ ಒಂದು ಎನರ್ಜಿನ ನೀವು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತೀರಿ. ಅದರ ಬದಲು ಲೈಟ್ ಕಲರ್ಸಲ್ಲಿದ್ದರೆ ಒಳಗಡೆ ಬೆಳಕಿನ ಸಂಯೋಜನೆ ಚೆನ್ನಾಗಾಗತ್ತೆ. ಆವಾಗ ಯಾವಾಗ ನೀವು ಬೆಳಕಿನ ಸಂಯೋಜನೆ ಚೆನ್ನಾಗಿರುತ್ತೆ ಆವಾಗ ಪಂಚಭೂತಗಳಲ್ಲಿ ಒಂದಾದ ಬೆಳಕು, ಆ ಬೆಳಕಿನ ಹರಿವು ಚೆನ್ನಾಗಿದ್ದಾಗ ನಿಮಗೆಲ್ಲವೂ ಸ್ಪಷ್ಟತೆ ಇರುತ್ತೆ. ಹಾಗಾಗಿ ವಿಪರೀತವಾದ ಡಾರ್ಕ್ ಕಲರ್ಸನ್ನು ನಾನು ಅಡ್ವೊಕೇಟ್ ಮಾಡೋದಿಲ್ಲ. ಸೊ ಯಾರೇ ಆದ್ರೂ ಲೈಟ್ ಕಲರ್ಸ್ ಹಾಕೋಬೋದು ಮನೆಗೆ. ಹಾಕ್ಕೊಳ್ಳಿ, ಕಡ್ಡಾಯವಾಗಿ ಹೇಳ್ತೀನಿ, ಲೈಟ್ ಕಲರ್ಸಲ್ಲೇ ಇರಿ. ತುಂಬ ಕಲರ್ಸ್ ಇದ್ದರೆ ಓಕೆ, ಕೆಲವು ಮನೆಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಟ್ಯೂಬ್ ಲೈಟ್ಗಿನ್ನ ಕೆಳಗಡೆ ಫ್ಯಾನ್ ಹಾಕಿರ್ತಾರೆ. ಹೌದು. ಅಲ್ಲೋ ನೀವು ಕೂತಾಗ ಅಲ್ಲಿ ಫ್ಯಾನ್ ತಿರುಗ್ತಾ ಇರೋದು ನೆರಳು ಕೆಳಗಡೆ ತಿರುಗ್ತಾ ಇರುತ್ತೆ, ನಿಮ್ಗೊಂಥರ ವೇವರಿ ಆಗ್ತಾ ಇರುತ್ತೆ, ಹಿಂಸೆ ಆಗ್ತಿರುತ್ತೆ. ಅಯ್ಯೋ ಒಂಥರ, ಬಿಕಾಸ್ ಯು ಕೆನಾಟ್ ಕಾನ್ಸಂಟ್ರೇಟ್ ದ್ಯಾರ್. ಆ್ಯಕ್ಚುಲಿ ನಿಮ್ಮ ವೈಬ್ರೇಷನ್ಸ್ ಬದಲಾಗ್ತಾ ಇರತ್ತೆ ಅಲ್ಲಿ. ಒಂದು ಸತಿ ನೆರಳು, ಒಂದು ಸತಿ ಬೆಳಕು ಬರ್ತಾ ಇದ್ದಾಗ ಅಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬೆಳಕಿನ ಸಂಯೋಜನೆ ಅತಿ ಮುಖ್ಯ ಮನೆ ಒಳಗಡೆಗೆ. ಸೂರ್ಯನ ಬೆಳಕು ಈ ಕಡೆಯಿಂದ ಬಿದ್ದು ಆ ಕಡೆವರೆಗೂ ಬೀಳಬೇಕು, ಆವಾಗ ಸ್ಪಷ್ಟತೆ ಇರುತ್ತೆ. ದೇರ್ ವಿಲ್ ಬಿ ಕ್ಲಾರಿಟಿ ಬಿಟ್ವೀನ್ ದ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ. ಐ ಆಮ್ ನಾಟ್ ಟೆಲಿಂಗ್ ಯು ದಟ್ ದೇ ಶುಡ್ ಬಿ ಎವ್ರಿಬಡಿ ಶುಡ್ ಬಿ ಟ್ರಾನ್ಸ್ಪರೆಂಟ್ ಎವ್ರಿ ಡೇ, ದೇ ಶುಡ್ ವಾಮಿಟ್ ವಾಟ್ ಎವರ್ ದೇ ಹ್ಯಾವ್ ಗಾಟ್. ನೋ, ಇಟ್ ಇಸ್ ನಾಟ್ ದ್ಯಾಟ್. ಆ್ಯಕ್ಚುಲಿ ಯಾರಲ್ಲೂ ಇನ್ನೊಬ್ಬರ ಬಗ್ಗೆ ದ್ವೇಷ ಭಾವ ಇರೋದಿಲ್ಲ. ಸರಳತೆ ಇರುತ್ತೆ, ಸಹಜವಾಗಿರ್ತಾರೆ. ಸರಳತೆಗೂ ಸಹಜಕ್ಕೂ ಡಿಫ್ರೆನ್ಸ್ ಗೊತ್ತಲ್ಲ. ಸರಳತೆ ಅಂದರೆ ಸಿಂಪಲ್, ಸಹಜತೆ ಅಂದರೆ ನ್ಯಾಚುರಲ್ ಆಗಿರೋದು. ನಾನು ನಿಮ್ಮ ಹತ್ರ ಕಿರಣ್ ಹೇಗಿದ್ದೀರಪ್ಪ ಅಂತ ಕೇಳಿದ್ರೆ ನಿಜವಾದ ಮನಸ್ಸಿನಿಂದ ಕೇಳ್ತಿರ್ತಾರೆ, ತುಟಿ ಹಂಚಿನ ಮಾತಿರಲ್ಲ. ಸೊ ಅದು ಬೆಳೀತದೆ ನೀವು ಲೈಟ್ ಕಲರ್ಸ್ ಹಾಕಿದಾಗ. ಇವಾಗ ಮನೆ ಆಚೆ ಕೆಲಸ ಮಾಡುವಾಗ ಫುಲ್ ಎನರ್ಜಿ ಇರುತ್ತೆ, ಅಂದರೆ ಫುಲ್ ಆ್ಯಕ್ಟಿವ್ ಆಗಿರ್ತೀವಿ. ಬಟ್ ಕೆಲವೊಂದು ಸತಿ ಮನೆಗೆ ಹೋಗಿದ ತಕ್ಷಣವೇ ಅದೊಂದು ಉದಾಸೀನ ಬಂದ್ಬಿಡುತ್ತೆ. ಹೌದು, ಎಲ್ಲ ಬಿಟ್ಬಿಟ್ಟು ಏನೂ ಮಾಡೋದು ಬೇಡ ಅಂತ. ಇದು ಬೈ ನೇಚರ್ ನ್ಯಾಚುರಲ್ಲ ಅಥವಾ ಇಲ್ಲ? ಇದು ಕೆಲವಾರು ವಿಚಾರಗಳು ನಾನು ಬರೀ ಮನೆಯದು ಅಂತ ಹೇಳೋದಿಲ್ಲ, ವಾಸ್ತುದು ಅಂತ ಹೇಳೋದಿಲ್ಲ, ಸಂಸ್ಕಾರಗಳಿಂದನೂ ಕೂಡ ಕೆಲವು ಡೆವಲಪ್ ಆಗಿರುತ್ತೆ. ಇದು ಕೆಲವು ವಾಸ್ತುವಿನ ಎಫೆಕ್ಟ್ಸ್ ಕೂಡ ತುಂಬಾ ಇರುತ್ತೆ. ಇವಾಗ ಆಗ್ನೇಯದ ಬಾಗಿಲುಗಳನ್ನು ಇಟ್ಟಾಗ, ಪೂರ್ವಾಗ್ನೇಯ ಬಾಗಿಲುಗಳನ್ನು ಇಟ್ಟಾಗ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೂ ಟೆನ್ಷನ್ಸ್ ಇರುತ್ತೆ, ಮನೆ ಹೊರಡೆ ಬರಬೇಕಾದ್ರೂ ಟೆನ್ಷನ್ಸ್ ನಿರ್ಮಾಣ ಆಗುತ್ತೆ. ಅದು ಪೂರ್ವಾಗ್ನೇಯ, ಪೂರ್ವದ ಬಾಗಿಲೇ ಆಗಿರುತ್ತೆ. ಆದರೆ ಆಗ್ನೇಯದಲ್ಲಿ ಇಟ್ಟಾಗ ನಿಮಗೆ ಆ ಥರದ ಒಂದು ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಮನೆಗೆ ಬಂದ ತಕ್ಷಣ ಏನೋ ಒಂಥರ ಊರ್ದಲ್ಲೇ ಉಸಾಬ್ರಿ ನೀವೇ ಇಟ್ಕೊಂಡಿದ್ದೀರ ಅನ್ನೋ ಥರ ಮಾಡ್ತಿರ್ತೀರಿ. ಅದೆಲ್ಲ ಬಿಡಬೇಕಾಗ್ತದೆ. ಅದನ್ನು ಸರಿ ಮಾಡಿಕೊಂಡ್ರೆ ಎಷ್ಟೋ ಜನ ನೆಮ್ಮದಿಯಾಗಿದ್ದಾರೆ ಇವತ್ತಿನ ದಿವಸ, ಚೆನ್ನಾಗಿರ್ತಾರೆ. ಅದಾಗತ್ತೆ, ವಾಸ್ತುವಿನ ಪ್ರಾಬ್ಲಮ್ಸಿಂದ ಅದೆಲ್ಲ ಆಗುತ್ತೆ. ಹೊರಗಡೆ ನೆಮ್ಮದಿ, ಒಳಗಡೆ ಬಂದ ತಕ್ಷಣ ಕಿರ್ಚಾಡೋದು. ನೆಕ್ಸ್ಟ್ ದೇವರು ಎಲ್ಲ ಕಡೆ ಇದ್ದಾರೆ ಅಲ್ವಾ? ಆದರೆ ಮನೆ ವಿಚಾರಕ್ಕೆ ಬಂದಾಗ, ವಾಸ್ತು ವಿಚಾರಕ್ಕೆ ಬಂದಾಗ ದೇವ್ರ ಮನೆ ಇಲ್ಲೇ ಇರಬೇಕು ಅನ್ನೋದು ಯಾಕೆ? ನೋಡಿ, ದೇವಮೂಲೆ ಅಂತಕ್ಕಂಥದ್ದು ನಾವು ಬೆಳೆಸ್ಕೊಂಡಿರ್ತಕ್ಕಂಥ, ನಾವು ಬೆಳೆಸಿಕೊಂಡಿರ್ತಕ್ಕಂಥ ಒಂದು ವಿಚಾರ. ಭಗವಂತ ಸರ್ವಾಂತರ್ಯಾಮಿ. ಆದರೆ ನೀವು ಭಗವಂತನಿಗೆ ಅರ್ಘ್ಯವನ್ನು ಕೊಡಬೇಕಾದ್ರೆ ನೀವು ಪೂರ್ವ ದಿಕ್ಕಿಗೆ ತಿರುಗೇ ಕೊಡಬೇಕು. ಜಪ ಅಥವಾ ಅನುಷ್ಠಾನಗಳನ್ನು ಮಾಡಬೇಕಾದ್ರೆ ನೀವು ಪೂರ್ವ ದಿಕ್ಕಿಗೆ ಮಾಡಬೇಕು. ಯಾತಕ್ಕೆ ಅಂದರೆ ಸೂರ್ಯ ಹಿ ಈಸ್ ದ ಅಲ್ಟಿಮೇಟ್ ಫಾರ್ ನಾಲೆಡ್ಜ್ ಅಂತ. ಹಾಗಾಗಿ ಸೂರ್ಯನ ತಿರ್ಕೊಂಡೇ ಕೊಡಬೇಕಾದ್ದು ಧರ್ಮ ಆಗ್ತದೆ. ಹಾಗಾಗಿ ಪೂರ್ವ ದಿಕ್ಕಿಗೆ ಕೆಲವರು ಇಟ್ಕೊಂಡಿರ್ತಾರೆ. ಆದರೆ ದೇವರು ಅನ್ನೋದು ಎಲ್ಲೆಲ್ಲಿ ಬೇಕಾದ್ರೂ ಇಟ್ಕೊಳ್ಬೋದು ಅಂತ ಅರ್ಥ ಅಲ್ಲ. ದೇವಮೂಲೆಯಲ್ಲೇ ಇರಬೇಕು ಅಂತಲೂ ಅಲ್ಲ. ದೇವರ ಮನೆ ಅಂತಕ್ಕಂಥದ್ದು ಮನೆಯಲ್ಲಿ ಶಾಂತತೆಯನ್ನು, ನೆಮ್ಮದಿಯನ್ನು ಕೊಡ್ತಕ್ಕಂಥ ಒಂದು ಜಾಗ. ಅದು ದೇವರ ಮನೆ. ನೀವು ಎಲ್ಲಿ ಕಟ್ತೀರಾ ಅಲ್ಲಿ ಯಾವುದೇ ಭಾಗದಲ್ಲಾಗಲಿ ಆ ದೇವರ ಮನೆಗೆ ನಿಮ್ಮ ಸ್ನಾನಗೃಹ, ಬಾತ್ರೂಮ್ ಅಂತೇನಿರುತ್ತೆ, ಅದರ ಗೋಡೆಗಳು ಟಚ್ ಆಗದಿರೋಂಗೆ ನೋಡ್ಕೊಳ್ಳಿ. ನಂಬರ್ 1.
ಯಾಕೆಂದರೆ ಅಲ್ಲಿ ಪಕ್ಕದಲ್ಲೇ ನೀವು ಇಲ್ಲಿ ಪೂಜೆ ಮಾಡ್ತಾಯಿದ್ರೆ ಪಕ್ಕದಲ್ಲೇ ಯಾರೋ ಫ್ಲಶ್ ಮಾಡ್ತಾಯಿದ್ದಾಗ ನಿಮ್ಗೆ ಒಂಥರ ಇರ್ಸ್ಮುರ್ಸ್ ಆಗ್ಬೋದು ಅಂತಕ್ಕಂಥದ್ದು. ಮತ್ತು ಡೂಪ್ಲೆಕ್ಸ್ ಮನೆಗಳ ಅಥವಾ 4 ಫ್ಲೋರ್ 5 ಫ್ಲೋರ್ ಇದ್ದಾಗ ಮನೆ, ನಿಮ್ಮ ಒಂದು ಮನೆಯ ದೇವರ ಮನೆ ಮೇಲೆ ಇನ್ನೊಂದು ಮನೆಯ ಬಾತ್ರೂಮ್ ಬರ್ದಿರೋಂಗೆ ನೋಡ್ಕೊಳ್ಳಿ. ಯಾಕೆಂದರೆ ಅಕಸ್ಮಾತ್ ಸೀಪೇಜಸ್ ಆದರೆ ಇಲ್ಲಿ ಪೂಜೆ ಮಾಡ್ತಾಯಿದ್ರೆ ಅಲ್ಲಿಂದ ನೀರು ತೊಟ್ಟಿಗ್ತಾ ಇದ್ದರೆ ತೊಂದರೆ ಆಗ್ತದೆ ಅಂತ. ಬೇಸಿಕಲಿ ಏನು, ನೀವು ಒಳ್ಳೆಯ ಉತ್ತರ ದಿಕ್ಕು ದೇವರಿರೋದು, ಪೂರ್ವ ದಿಕ್ಕಿಗೆ ದೇವರಿರೋದು ಏನೂ ತೊಂದರೆ ಇಲ್ಲ. ದೇವ್ರ ಮನೆಯಲ್ಲೇ ದೇವಮೂಲಲ್ಲೇ ಇರಬೇಕು ಅನ್ನೋದು ಮಾತ್ರ ಸುಳ್ಳು. ದೇವಮೂಲೆ ಅಂತಕ್ಕಂಥದ್ದು ನಾವು ಅಂದ್ಕೊಂಡಿದ್ದೇವೆ ಅಷ್ಟೇ. ಈಗ ಮನೆಯಲ್ಲಿ ಇಷ್ಟೇ ಬಾಗಿಲಿರಬೇಕು, ಇಷ್ಟೇ ಕಿಟಕಿಗಳಿರಬೇಕು ಅನ್ನೋದು ಇಷ್ಟೇ ರೂಲ್ಸ್ ಇದೆಯಾ ಅಥವಾ ಇಲ್ಲ? ಅದು ರೂಲ್ಸ್ ಅಂತ ಹೇಳಲೇಬೇಕಾಗತ್ತೆ ಎಲ್ಲನೂ. ಯಾಕೆಂದರೆ ರೂಲ್ಸ್ ಅಂತ ಹೇಳಿದ್ರೆ ಸಮಸಂಖ್ಯೆಯಲ್ಲಿ ಬಾಗಿಲುಗಳಿರಬೇಕು, ಸಮಸಂಖ್ಯೆಯಲ್ಲಿ ಕಿಟಕಿಗಳಿರಬೇಕು. ಯಾತಕ್ಕೆ ಅಂದರೆ ಯಾವುದು ಬಂತೋ ಅದು ಹೋದ್ರೇ ಜೀವನ. ಅರ್ಥ ಮಾಡ್ಕೊಳ್ಳಿ, ಯಾವುದು ಬಂತೋ ಅದು ಹೋದ್ರೇ ಜೀವನ. ಸೊ ಇದು ಒಂದು ಬಂತು, ಇದೊಂದು ಹೋಯ್ತು ಅನ್ನೋಕ್ಕೆ ಇನ್ನೊಂದು ಇರಬೇಕಲ್ವ. ಅಂದರೆ ಒಂದು ರೂಮಿಗೆ 2 ಕಿಟಕಿ ಆದರೆ ಒಂದು ಹಾಲಿಗೆ ಎಷ್ಟು ಕಿಟಕಿ ಇರಬೇಕು? ಅದು ಸಮಸಂಖ್ಯೆಯಲ್ಲೇ ಇರಬೇಕು. ಓಕೆ, ಇವಾಗ ನೀವೇ ಹೇಳ್ಬೋದಲ್ಲ, ಒಂದು ಮನೆಗೆ ಎಷ್ಟು ಬಾಗಿಲು ಇರಬೇಕು, ಎಷ್ಟನ್ನ ಬಾಗಿಲು ಇರಲಿ, ಅದರದ್ದು ಸಮಸಂಖ್ಯೆಯಲ್ಲಿರಬೇಕು ಅಂತ ಹೇಳಿದ್ರೆ ಈವನ್ ನಂಬರ್ಸಲ್ಲಿ ಇರಬೇಕು, ಆಡ್ ನಂಬರ್ಸಲ್ಲಿ ಇರಬಾರ್ದು. ಈಗ ಒಂದು ಮನೆಗೆ ಹಾಲಲ್ಲಿ ಒಂದು ಕಿಟಕಿ ಇದೆ ಅಂದ್ಕೊಳ್ಳಿ, 2 ರೂಮಲ್ಲೂ ಒಂದೊಂದು ಕಿಟಕಿ ಇರುತ್ತೆ. ಸೊ ಇದು ಕರೆಕ್ಟಾ ಅಥವಾ ಇಲ್ಲ? ಅದು ತಪ್ಪಾಗ್ತದೆ. ಯಾಕೆಂದರೆ ಇದು ಕ್ರಾಸ್ ವೆಂಟಿಲೇಷನ್ ಅಂತ ಹೇಳ್ತೀವಲ್ಲ, ಶಕ್ತಿಯ ಹರಿವು, ಬೆಳಕು ಮತ್ತು ಗಾಳಿಯ ಸಂಯೋಜನೆ ಅಲ್ಲಿ ಆಗ್ತಾ ಇರೋಲ್ಲ. ಜೋರಾಗಿ ಮಳೆ ಬರ್ತಾ ಇದ್ರು ಕೂಡ ಒಳಗಡೆ ಗಾಳಿ ಬರೋದೇ ಇಲ್ಲ. ಗಾಳಿ ಮಳೆ ಬರ್ತಾಯಿದ್ರೆ ಹೊರಗಡೆ ಬರೋದೇ ಇಲ್ಲ. ಯಾಕೆಂದರೆ ಅದು ಬಂದಂಥ ಗಾಳಿ ಹೊರಗಡೆ ಹೋಗ್ಲಿಕ್ಕೆ ಎಸ್ಕೇಪ್ ಆಗಲಿಕ್ಕೆ ಅವಕಾಶವೇ ಇಲ್ಲ. ಇವಾಗ ಇಲ್ಲೇ ಆಗಲಿ, ಈ ಕಡೆ ಕಿಟಕಿ ಆ ಕಡೆ ಕಿಟಕಿ ತೆಗೀರಿ, ಗಾಳಿ ಜೋರಾಗಿ ಬೀಸುತ್ತೆ. ಈ ಕಡೆ ಕಿಟಕಿ ಮುಚ್ಚಿಬಿಡಿ, ಆ ಕಡೆಯಿಂದ ಗಾಳಿ ಬರೋದು ನಿಂತೋಗುತ್ತೆ. ಬಂದು ಹೋಗಬೇಕು ಅಂದರೆ ಕ್ರಾಸ್ ವೆಂಟಿಲೇಷನ್ ಇರಬೇಕು. ಹಾಗೆ ಆದರೆ ಮೇನ್ ಡೋರ್ ಕನ್ಸಿಡರ್ ಆಗಲ್ಲ ಇಲ್ಲಿ. ಈಗ ಈ ರೂಮಲ್ಲಿ ಡೋರ್ ಇದೆ, ನೀವು ಮೇನ್ ಡೋರ್ ತೆಗೆದಿರ್ತೀರಾ? ಓಕೆ, ತೆಗೆದಿದ್ರೆ ಓಕೆ. ಆದರೆ ಮನೆಗೆ ಒನ್ಸ್ ಅಗೇನ್ ಟೋಟಲ್ ಮನೆದು ಲೆಕ್ಕ ಹಾಕಿದಾಗ ಸಮಸಂಖ್ಯೆಯಲ್ಲೇ ಇರಬೇಕು ತಿರ್ಗಾ. ವಿಂಡೋಸ್ ಮಾತ್ರ? ಹೌದು. ಡೋರ್ಸು ಅಷ್ಟೇ, ಅದು ಕೂಡ ಸಮಸಂಖ್ಯೆಯಲ್ಲೇ ಇರಬೇಕು. ಇಫ್ ಅಟ್ ಆಲ್ ದೆರ್ ಇಸ್ ಎನ್ ವೆಂಟಿಲೇಟರ್, ಇವನ್ ದಟ್ ಈಸ್ ಕೌಂಟೆಡ್. ಟಾಯ್ಲೆಟ್ ಡೋರ್ಸ್, ಎಸ್ ಇಟ್ ಇಸ್ ಕೌಂಟೆಡ್. ಟಾಯ್ಲೆಟ್ ವೆಂಟಿಲೇಟರ್, ಎಸ್ ಇಟ್ ಇಸ್ ಕೌಂಟೆಡ್. ಎವ್ರಿಥಿಂಗ್ ಇಸ್ ಕೌಂಟೆಡ್. ಇವಾಗ ನಾವು 2025 ತುಂಬ ಇಂಡಿಪೆಂಡೆಂಟ್ ಮನೆಗಳು ಬಿಟ್ಟು ಫ್ಲ್ಯಾಟ್ಗಳಾಗಿದೆ. ಸೊ ವಾಸ್ತು ಅನ್ನೋದು ಫ್ಲ್ಯಾಟ್ಗೂ ಕೂಡ ಇದೆಯಾ ಅಥವಾ ಭೂಮಿ ಮೇಲಿರುವಂತಹ ಫಸ್ಟ್ ಇಂಡಿಪೆಂಡೆಂಟ್ ಮನೆಗೆ ಮಾತ್ರ ಇರುತ್ತಾ ಅಂತ? ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಅಂತ ಹೇಳಲಿಕ್ಕಾಗಲ್ಲ. ನಾವು ಹಳೆಯ ಸಿವಿಲೈಸೇಷನ್ಸ್ ನೋಡುವಾಗಲೂ ಕೂಡ 4 ಮಾಡಿ 5 ಮಾಡಿ ಎಲ್ಲ ಇದ್ದಿದ್ದು ಉಂಟಿತ್ತು. ನಾನು ಆವಾಗಲೇ ಬಿಗಿನಿಂಗಲ್ಲಿ ನಿಮ್ಗೆ ಹೇಳಿದ್ದೆ, ಮುಂಚೆನೂ ಹೇಳಿದ್ದೆ ಅದರ ಬಗ್ಗೆ. ಈ FAR ಅಂತ ಹೇಳ್ತಿದ್ದೆ, ಫ್ಲೋರ್ ಏರಿಯಾ ರೇಷೋ ಅಂತೆಲ್ಲ ಹೇಳ್ತಿದ್ದೆ. ಸೊ ಯಾವಾಗ ನಾವು ಭೂಮಿಯ ನೆಲಮಹಡಿ ಬಿಟ್ಟು ಮೇಲೆ ಹೋಗ್ತಾ ಇರ್ತೀವಿ, ಅಲ್ಲಿ ಯು ಆರ್ ಮೋರ್ ಓಪನ್ ಟು ಲಾಟ್ ಆಫ್ ಎನರ್ಜೀಸ್. ನಿಮಗೆ ಗೊತ್ತಿರ್ಬೋದು, ದುಬೈ ಬ್ರಿಡ್ಜಲ್ಲಿ ಆ ಕಡೆ ಎಲ್ಲ ಕೆಲವು ಕಡೆ ಬಿಲ್ಡಿಂಗ್ಸ್ ಕಟ್ಟಿದಾಗ ಕೆಲವು ಕಡೆ ಉಕ್ಕಿನ ಬಾಲನ್ನು ಬಿಟ್ಟಿದ್ದಾರೆ. ನೋಡಿದ್ದೀರಾ? ಅಬ್ಸರ್ವ್ ಮಾಡಿದ್ದೀರಾ? ಇಲ್ಲ. ಅದನ್ನು ನೋಡಿ ಗೊತ್ತಾಗತ್ತೆ. ಬಿಕಾಸ್ ಎಷ್ಟೋ ಸಂದರ್ಭಗಳಲ್ಲಿ ಫ್ಲ್ಯಾಟ್ಸ್ ಕೂಡ ಅದ್ರ ಗಾಳಿ ಹೊಡೆತ ತುಂಬಾ ಇರುತ್ತೆ. ಹಾಗಾಗಿ ಅವರು ಅತಿ ಮುಖ್ಯವಾಗಿ ಫ್ಲ್ಯಾಟಲ್ಲಿ ನೋಡಬೇಕಾಗತ್ತೆ. ಇಟ್ ಈಸ್ ಏನೋ 1000 ಮನೆ ಇದ್ದ ತಕ್ಷಣ ಒಂದು ನಗರದಲ್ಲಿ ವಾಸ್ತು ನೋಡೋಂಗಿಲ್ಲ, ಅದೆಲ್ಲ ಬೇರೆ ಬೇರೆ ಮಾತುಗಳಾಗತ್ತೆ. ಬಟ್ ಸಹಜವಾಗಿ ಎಲ್ಲವೂ ನೋಡಬೇಕು. ಓಕೆ, ಎಲ್ಲ ಇಂಡಿಪೆಂಡೆಂಟ್ ಮನೆಗೂ ನೋಡಬೇಕು, ಫ್ಲ್ಯಾಟ್ಗೂ ನೋಡಬೇಕು. ಯಾಕೆಂದ್ರೆ ನನ್ನ ಕ್ಲೈಂಟ್ಸ್ ಇವತ್ತಿಗೂ ಇದ್ದಾರೆ, US ಇದ್ದಾರೆ, ಅಮೆರಿಕಾದಲ್ಲಿ ಎಲ್ಲರೂ ಇರ್ತಾರೆ. ಅವರೆಲ್ಲ ಫೋನ್ ಮಾಡಿ ಕೇಳ್ತಿರ್ತಾರೆ, ಅವ್ರು ಬೆಳೀತಿದ್ದಾರೆ, ಕೇಳ್ತಾ ಇದ್ದಾರೆ. ಅವ್ರಿಗೆ ಅದರದ್ದು ಅನುಕೂಲ ಸಿಗ್ತಾ ಇದೆ, ಅವ್ರು ಎಲ್ಲೇ ಇರಲಿ. ನಮಗೆ ಅಥವಾ ಆಡಿಯನ್ಸ್ಗೆ 5 ಟಿಪ್ಸ್ ಕೊಡೋದಾದರೆ, ಮನೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಮನೆಯ ಎನರ್ಜಿ ಚೆನ್ನಾಗಿರೋದಕ್ಕೆ ಏನೇನು ಮಾಡ್ಬೋದು?